ಅವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರತಗುಣಂ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇಃ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैवागमान्तम् आचार्यभक्तिपरिपूतमनर्घशीलं गोपालदेशिकं निमुकुरुमाश्रयामः। नारायणाख्येति राजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। इति यन्दगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसीगुच्छसच्छायमञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांतिः। ಶ್ವೇತಾಶ್ವತರ ಉಪನಿಷತ್ತಿನ 4ನೇ ಅಧ್ಯಾಯ, ಅದರಲ್ಲಿ 7 ಮಂತ್ರಗಳು ಅದರ ಅನುಸಂಧಾನ ಮಾಡಿದ್ವಿ. 7ನೇ ಮಂತ್ರದಲ್ಲಿ ಇಲ್ಲಿ ಎಲ್ಲ ಪೂರ್ಣವಾಗಿ ಪರಮಾತ್ಮನ ಜಗತ್ಕಾರಣತ್ವ, ಪರಮಾತ್ಮನ ಸ್ವರೂಪ, ಅಂತರ್ಯಾಮಿತ್ವ, ಸರ್ವಾಂತರ್ಯಾಮಿತ್ವ, ಮತ್ತೆ ಎಲ್ಲ ದೇವತೆಗಳನ್ನು ಎಲ್ಲರನ್ನು ಕೂಡ ಅವನೇ ಸೃಷ್ಟಿ ಮಾಡುವವನು, ಎಲ್ಲರಿಗೂ ಅಂತರ್ಯಾಮಿಯಾಗಿರುವವನು, ಅವನೇ ಉಪಾಯನು ಮೋಕ್ಷಕ್ಕೆ ಮೊದಲಾದ ವಿಚಾರಗಳೇ ಇಲ್ಲಿ ಪರಮಾತ್ಮ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳು ಇಲ್ಲಿ ಉಪದಿಷ್ಟವಾಗಿವೆ. ಅದನ್ನ ನೋಡ್ತಾ ಇದ್ವಿ. ಅದ ಮೇಲೆ ಈಗ ರಿಚೋ ಅಕ್ಷರೇ ಪರಮೇ ವ್ಯೋಮನ್ ಹಿಂದಿನ ಮಂತ್ರದಲ್ಲಿ ನೋಡಿದಾಗ ಅದರಲ್ಲಿ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಿಯಾ ಶೋಚತಿ ಮುಖ್ಯಮಾನಃ ದ್ವಾಸುಪರ್ಣ ಸವಿಜಾಸಕಾಯ ಅಂತ ಹೇಳಿ 2 ಆತ್ಮರುಗಳು ಒಂದು ದೇಹ ಅನ್ನುವ ವೃಕ್ಷದಲ್ಲಿ ಆಶ್ರಯಿಸಿದ್ದಾರೆ. ಅದರಲ್ಲಿ ಒಬ್ಬನು ಕರ್ಮಫಲವನ್ನೆಲ್ಲ ಅನುಭವಿಸ್ತಾ ಇದ್ದಾನೆ, ಇನ್ನೊಂದು ಪರಮಾತ್ಮನು ಪ್ರಕಾಶಮಾನವಾಗಿದ್ದಾನೆ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ, ಆ ವೃಕ್ಷದಲ್ಲಿ ಅವನು ಜೀವಾತ್ಮನು ಅನೀಶನಾಗಿ ಸಂಸಾರದಲ್ಲಿ ಮುಳುಗಿದಾನೆ, ಪೂರ್ಣವಾಗಿ ಶೋಕದಲ್ಲಿದ್ದಾನೆ. ಅವನು ಪರಮಾತ್ಮನನ್ನ ಉಪಾಸನೆ ಮಾಡಿ ಅವನ ಅನುಗ್ರಹದಿಂದ ಇವನು ಮೋಕ್ಷವನ್ನು ಪಡೆದುಕೊಳ್ತಾನೆ. ಇವನ ಉಪಾಸನೆಯಿಂದ ಪ್ರೀತನಾದ ಪರಮಾತ್ಮನನ್ನು ಕಂಡಾಗ ಆ ಪರಮಾತ್ಮನ ಮಹಿಮೆಯನ್ನು ನೋಡಿ ಅವನ ಮಹಿಮೆಯಿಂದಲೇ ಇದು ನನಗೆ ಪ್ರಾಪ್ತವಾಗಿದೆ ಹೇಳಿ ಸಂಸಾರವನ್ನು ಕಳೆದುಕೊಳ್ತಾನೆ. ಆ ವಿಷಯವು ಹೇಳಲ್ಪಟ್ಟಿತು. ಮುಂದೆ ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಯ ಇತ್ ತದ್ವಿದುಃ ತೇ ಇಮೆ ಸಮಾಸತೆ. ಈ ಮಂತ್ರವು ಯಜುರ್ವೇದದಲ್ಲೂ ಆರಣ್ಯಕದಲ್ಲಿ ಬರುತ್ತೆ, ಅನೇಕ ಕಡೆ ಬರುತ್ತೆ ಈ ಮಂತ್ರ. ಈ ರೀತಿಯ ಮಂತ್ರಗಳು ಯಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಯ ಇತ್ ತದ್ವಿದುಃ ಇಮೆ ಸಮಾಸತೆ ಅಂತ ಹೇಳ್ಬಿಟ್ಟು ಪರಮಾತ್ಮನನ್ನ ಆ ವೇದಗಳ ಬರೀ ಅಕ್ಷರದ ಜ್ಞಾನದಿಂದ ಏನು ಪ್ರಯೋಜನವಿಲ್ಲ, ಋಕ್ಕುಗಳನ್ನ ತಿಳಿದ್ರೆ ಏನು ಪ್ರಯೋಜನವಿಲ್ಲ. ಆದರೆ ಅದರಿಂದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ತಿಳಿದುಕೊಂಡ್ರೆ ಆಗ ಅವರಿಗೆ ಎಲ್ಲ ವಿಧವಾದ ಫಲವು ಸಿದ್ಧಿಸುತ್ತೆ ಅಂತ ಹೇಳುವ ಮಂತ್ರ.
ಅವನು ಪರಮಾತ್ಮನು ಅಕ್ಷರೇ ಅಂತ ಹೇಳಿದೆ, ಪ್ರಣವ ಪ್ರತಿಪಾದ್ಯನಾದವನು ಅಂತ ಹೇಳಿಬಿಟ್ಟು ಇಲ್ಲಿ ಅಕ್ಷರ ಶಬ್ದಕ್ಕೆ ಅನೇಕ ಅರ್ಥಗಳು ಹೇಳಲ್ಪಟ್ಟಿದೆ. ಪರಮಪದ ಅಂತಲೂ ಒಂದು ಅಕ್ಷರವಿದೆ. ಋಚಃ ಇತಿ ನ ಕ್ಷರತಿ ಇತಿ ಅಕ್ಷರಂ ಅಂತ ಅಕ್ಷರ ಶಬ್ದಕ್ಕೆ ತಾದೃಶೇ ಋಚಃ ಋಕ್ಷಬ್ದೋಪ ಉಪಲಕ್ಷಿತ ವೇದಜಾತಸ್ಯ ಪರಮೇ ವ್ಯೋಮನ್ ಪರಮಾಕಾಶೆ ಪರಮ ತಾತ್ಪರ್ಯ ವಿಷಯೇ ಯಸ್ಮಿನ್ ಅಕ್ಷರೆ ಸರ್ವೇ ದೇವಾಃ ಸಮಾಶ್ರಿತಾಃ. ಋಕ್ಷಬ್ದದಿಂದ ಉಪಲಕ್ಷಿತವಾದಂತಹ ವೇದಜಾತ ಋಚಃ ಅಂತ ಹೇಳಿರುವಾಗ ಅಕ್ಷರೆ ಅದು ಹೇಳಿದಾಗ ಋಚಃ ಅಕ್ಷರೆ ಪರಮೇ ವ್ಯೋಮನ್. ಋಕ್ಷಬ್ದದಿಂದ ಎಲ್ಲ ವೇದವೂ ಹೇಳಲ್ಪಟ್ಟಿದೆ, ಉಪಲಕ್ಷಿತವಾಗಿದೆ. ಆ ವೇದದ ಪರಮೇ ವ್ಯೋಮನ್ ಅಂದರೆ ಪರಮಾಕಾಶದಲ್ಲಿ ಪರಮ ತಾತ್ಪರ್ಯವಾಗಿರುವಂತಹ ವೇದಗಳಿಗೆಲ್ಲ ಪರಮ ತಾತ್ಪರ್ಯವಾದವನು ಪರಮಾತ್ಮ. ಅಕ್ಷರದಲ್ಲಿ ಎಲ್ಲ ದೇವರುಗಳು ಅವನನ್ನು ಆಶ್ರಯಿಸಿದ್ದಾರೆ. ಋಚಃ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾಃ ಅಧಿವಿಶ್ವೇ ನಿಷೇಧುಹು. ಅವನನ್ನು ಆಶ್ರಯಿಸಿದ್ದಾರೆ ಅಂತ ಅರ್ಥ. ಎಲ್ಲ ದೇವರುಗಳು ಆ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ. ಅದರ ಪರಮ ತಾತ್ಪರ್ಯವಾದ ಪರಮಾತ್ಮನನ್ನು ಎಲ್ಲರೂ ಆಶ್ರಯಿಸಿದ್ದಾರೆ. ಪರಮಾಕಾಶದಲ್ಲಿ ಇರುವವನವನು ಪರಮೇ ವ್ಯೋಮ್ನಿ ಅನ್ನೋದು ವೇದದಲ್ಲಿ ವ್ಯತ್ಯಾಸವಾಗಿ ವ್ಯೋಮನ್ ಅಂತ ಹೇಳಲ್ಪಟ್ಟಿದೆ. ವ್ಯೋಮನ್ ಅನ್ನುವುದು ವ್ಯೋಮ್ನಿ ಅಂತ ಅರ್ಥ, ಪರಮ ವ್ಯೋಮದಲ್ಲಿ ಅಂತ ಅರ್ಥ. ತತ್ ಅಕ್ಷರಂ ಯಹ ನ ವೇದ, ಅಕ್ಷರ ಯಾರು ತಿಳಿದಿಲ್ವೋ ಸಹ ಅಧೀತೇನ ಋಗ್ವೇದಾದಿನ ಕಿಂಕರಿಷ್ಯತಿ. ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನು ತಿಳಿದೇ ಹೋದರೆ ಅಧ್ಯಯನ ಮಾಡಲ್ಪಟ್ಟ ಋಗ್ವೇದ ಮೊದಲಾದವುಗಳಿಂದ ಏನು ಮಾಡ್ತಾನೆ, ಏನು ಪ್ರಯೋಜನವಿಲ್ಲ. ಅದಕ್ಕೆ ಇದನ್ನು ಸಾಯಣಾಚಾರ್ಯರು ವ್ಯಾಖ್ಯಾನದಲ್ಲಿ ಸಂಹಿತೆಯ ಭಾಷ್ಯ ಭೂಮಿಕೆಯಲ್ಲಿ ಇದೆಲ್ಲ ಉದಾಹರಿಸ್ತಾರೆ. ಸ್ಥಾಣುರಯಂ ಭಾರಹಾರಃ ಕಿಲಾಭೂತ್ ಅಧೀತ್ಯ ವೇದಂ ನ ವಿಜಾನಾತಿ ಯೋರ್ಥಂ. ಅವನು ಬರೀ ಒಂದು ಕಂಬದಂತೆ, ಭಾರವನ್ನು ಹೊರುವಂತಹ ಒಂದು ಕಂಬದಂತೆ ಇರ್ತಾನೆ ಅಂತ ಹೇಳಲ್ಪಟ್ಟಿದೆ. ವೇದವನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಅದರ ಅರ್ಥವನ್ನು ತಿಳಿದೇ ಹೋದರೆ ಅದು ಒಂದು ಭಾರವನ್ನು ಹೊತ್ಕೊಂಡಿರೋ ಒಂದು ಕಂಬದಂತೆ, ಅವನಿಗೇನು ಪ್ರಯೋಜನವಿಲ್ಲ. ಆದರೆ ಅರ್ಥವನ್ನು ಅರ್ಥವಿತ್, ಯಾರ ಅರ್ಥವನ್ನು ತಿಳಿದನೋ ಅವನು ಸಕಲಂ ಭದ್ರಮಶ್ನುತೆ ಅಂತ ಆ ಉದಾಹರಣೆಯನ್ನು ಹೇಳ್ತಾರೆ. ಏತದ್ವೈತದ ಅಕ್ಷರಂ ಗಾರ್ಗಿ, ಇದು ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳುವುದು ಬೃಹದಾರಣ್ಯಕದಲ್ಲಿ. ಏತದ್ವೈತದ ಅಕ್ಷರಂ ಗಾರ್ಗಿ, ಅಕ್ಷರ ಶಬ್ದಿತನಾದ ಪರಮಾತ್ಮನ ಸ್ವರೂಪವನ್ನು ಹೇಳು ಅಂದಾಗ ಅಲ್ಲಿ ಅವಿದಿತ್ವಾ ಅಸ್ಮಿನ್ ಲೋಕೆ ಜುಹೋತಿ ಯಜತೆ ತಪಃ ತಪ್ಯತೆ ಬಹೂನಿ ವರ್ಷ ಸಹಸ್ರಾಣಿ. ಆ ಪರಮಾತ್ಮನನ್ನು ತಿಳಿದೆ ಅವನು ಈ ಲೋಕದಲ್ಲಿ ಬೇಕಾದಷ್ಟು ಹೋಮಾದಿಗಳನ್ನು ಮಾಡ್ತಾನೆ. ಜುಹೋತಿ ಹೋಮಾದಿಗಳನ್ನೆಲ್ಲ ಮಾಡ್ತಾನೆ. ಯಜತೆ ಯಜ್ಞಾಗಾದಿಗಳನ್ನು ಮಾಡ್ತಾನೆ. ತಪಃ ತಪ್ಯತೆ ತಪಸ್ಸನ್ನು ಮಾಡ್ತಾನೆ. ಬಹೂನಿ ವರ್ಷ ಸಹಸ್ರಾಣಿ ಅನೇಕ ಸಾವಿರ ವರ್ಷಗಳು ಇದೆಲ್ಲ ಮಾಡಿದ್ರೂ ಕೂಡ ಅಂತವದೇವ ಅಸ್ಯ ತದ್ಭವತಿ ಶ್ರುತಿ ಹೇಳುತ್ತೆ. ಅಂತವತ್ ಅಂದರೆ ಎಲ್ಲ ಒಂದು ದಿನ ಮುಗಿಯುವಂಥ ಫಲಗಳು, ಅದೆಲ್ಲ ಪರಿಮಿತವಾದ ಫಲವೇ ಅದರಿಂದ ಬರುತ್ತೆ. ಪರಮಾತ್ಮನನ್ನು ತಿಳಿಯದೆ ಬ್ರಹ್ಮಜ್ಞಾನವಿಲ್ಲದೆ ಮಾಡಿದ್ರೆ ಕೇವಲ ಕರ್ಮ ಅಂತ ಅದಕ್ಕೆ ಭಾಷಿಕಾರರು ಹೇಳ್ತಾರೆ. ಕೇವಲ ಕರ್ಮದ ಅನುಷ್ಠಾನದಿಂದ ಅವನಿಗೆ ಪರಿಮಿತವಾದ ಫಲಗಳು ಬರುತ್ತೆ. ಪರಮಾತ್ಮನನ್ನು ತಿಳಿದು ಮಾಡಿದ್ರೆ ಏಚ ತದಕ್ಷರಂ ಜಾನಂತಿ ತೇ ನಿರಸ್ತ ಪ್ರತಿಕೂಲ ಸುಖಮಾಸತೆ ಇತ್ಯರ್ಥಃ. ಪ್ರತಿಕೂಲವೆಲ್ಲ ನಾಶವಾಗಿ ಅವರು ಸಂಸಾರದಿಂದ ಕಳೆದುಕೊಳ್ತಾರೆ. ಅದನ್ನ ಇಲ್ಲಿ ವಿಶ್ವೇ ದೇವಾಹ ಅಂತ ಹೇಳುವಾಗ ಇಲ್ಲಿ ದೇವಾ ಅಧಿವಿಶ್ವೇ ನಿಷೇಧು ಅನ್ನುವಾಗ ದೇವಾ ಅಧಿವಿಶ್ವೇ ನಿಷೇಧು ವಿಶ್ವೇ ದೇವಾಹ ಅನ್ನುವ ಅರ್ಥವನ್ನು ತೆಗೆದುಕೊಂಡು ಇಮಂ ಮಂತ್ರಂ ವಿಶ್ವದೇವ ಶಬ್ದಿತ ನಿತ್ಯಸೂರಿ ಆಶ್ರಯ ಪರಮಸ್ಥಾನ ಪರತೆಯಾಪಿ ಯೋಜಯಂತಿ. ಆದ್ದರಿಂದ ಪರಮಸ್ಥಾನದಲ್ಲಿ ನಿತ್ಯಸೂರಿಗಳು ಅಂತಾನು ಹೇಳಲ್ಪಟ್ಟಿದೆ ವಿಶ್ವೇದೇವ ಅನ್ನುವ ಶಬ್ದದಿಂದ. ತದಕ್ಷರೇ ಪರಮೇ ವ್ಯೋಮ ನಿತ್ಯಸ್ಯ ವೇದಾರ್ಥ ಸಂಗ್ರಹೆ ಸ್ಥಾನಪರತೆಯ ಯೋಜಿತತ್ವಾತ್. ತದಕ್ಷರೇ ಪರಮೇ ವ್ಯೋಮನ್ ಅನ್ನುವಾಗ ಅಕ್ಷರ ಶಬ್ದಕ್ಕೆ ಪರಮಪದ ಅಂತ ವೇದಾರ್ಥ ಸಂಗ್ರಹದಲ್ಲಿ ಅರ್ಥ ಮಾಡಿದ್ದಾರೆ ಭಾಷ್ಯಕಾರರು. ಹಾಗೆಯೂ ಅರ್ಥ ಮಾಡಬಹುದು. ಅಕ್ಷರ ಶಬ್ದಕ್ಕೆ ಪರಮ ವ್ಯೋಮ ಅನ್ನುವ ಅರ್ಥದಲ್ಲಿಯೂ ಪ್ರಯೋಗವಿದೆ. ಈ ಮಂತ್ರದಲ್ಲಿ ಆ ರೀತಿ ಭಾಷ್ಯಕಾರರು ವೇದಾರ್ಥ ಸಂಗ್ರಹದಲ್ಲಿ ಅರ್ಥ ಮಾಡಿದ್ದಾರೆ.
ಅದನ್ನೇ ಇಲ್ಲಿ ಮುಖ್ಯವಾಗಿ ಈ ಸಂದೇಶ ಉಪದೇಶ ಮಾಡಿರೋದು. ಈ ಮಂತ್ರದಲ್ಲಿ ಪರಮಾತ್ಮನನ್ನು ತಿಳಿದರೇನೆ ಮೋಕ್ಷ ಅವರಿಗೆ ಎಲ್ಲ ವಿಧವಾದ ಅವರಿಗೆ ಸಿದ್ಧಿಯು ಸಿಗುತ್ತೆ. ಅವರಿಗೆ ಇಮೆ ಸಮಾಸತೆ ಅಂದರೆ ಸರಿಯಾಗಿ ಎಲ್ಲವನ್ನು ಪಡೆದುಕೊಳ್ತಾರೆ ಅಂತ ಅರ್ಥ. ಅವರು ಶಾಂತಿಯಿಂದ ಇರ್ತಾರೆ ಅಂತ ಹೇಳಿದ್ರೆ ಸಂಸಾರವನ್ನು ಕಳೆದುಕೊಳ್ತಾರೆ ಅಂತ ಅರ್ಥ. ಯಾರಲ್ಲಿ ಎಲ್ಲರೂ ಆಶ್ರಿತರಾಗಿದ್ದಾರೋ ಆ ಪರಮಾತ್ಮನು, ಅಕ್ಷರ ಶಬ್ದಿತ ಆದ ಪರಮಾತ್ಮನು, ವೇದ ಪ್ರತಿಪಾದ್ಯನಾದವನು, ಆ ವೇದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ತಿಳಿಯದೆ ಬರಿಯ ವೇದ ಮಂತ್ರಗಳನ್ನು ಗುರು ಹೊಡೆದರೆ ಅಧ್ಯಯನ ಮಾಡೋದರಿಂದ ಪ್ರಯೋಜನವಿಲ್ಲ ಅಂತ ಹೇಳುವಂತಹ ಮಂತ್ರ ಇದು. ಹಾಗಾದರೆ ವೇದಕ್ಕೆ ಅಧ್ಯಯನಕ್ಕೆ ಪ್ರಯೋಜನವಿಲ್ಲವೇ ಅಂತ ಹೇಳಿದ್ರೆ ಮುಂದಿನ ಮಂತ್ರದಲ್ಲಿ ಅದರ ವಿಚಾರ ಬರುತ್ತೆ. ಛಂದಾಂಸಿ ಯಜ್ಞಾ ಕೃತವೋ ವ್ರತಾನಿ ಭೂತಂ ಭವ್ಯಂ ಯಚ್ಚ ವೇದ ವದಂತಿ ಅಸ್ಮಾನ್ ಮಾಯಿ ಸೃಜತೆ ವಿಶ್ವಮೇತತ್ ತಸ್ಮಿಂಶ್ಚಾನ್ಯಃ ಮಾಯಯಾ ಸನ್ನಿರುದ್ಧಃ. ಯಾಕೆ ವೇದವನ್ನು ಮಾತ್ರ ತಿಳಿದ್ರೆ ಪ್ರಯೋಜನವಿಲ್ಲ, ಅದರ ಅರ್ಥವನ್ನು ಯಾಕೆ ತಿಳಿಬೇಕು ಅಂತ ಹೇಳಿದ್ರೆ, ವೇದಗಳು ಹೇಳುವ ಎಲ್ಲ ಕರ್ಮಗಳು ಯಾವ್ಯಾವುದಿದೆಯೋ ಎಲ್ಲವನ್ನು ಸೃಷ್ಟಿ ಮಾಡಿದವನು, ಎಲ್ಲರಿಂದ ಆರಾಧ್ಯನಾದವನು, ಎಲ್ಲಕ್ಕೂ ಫಲಪ್ರದನಾದವನು ಆ ಪರಮಾತ್ಮನೇ. ಛಂದಾಂಸಿ ಯಜ್ಞಾ ಕ್ರತವಃ. ಛಂದಾಂಸಿ ಅಂತ ಹೇಳಿದ್ರೆ ವೇದ ವೈದಿಕಂ ಅರ್ಥಜಾತಂ ಮಾಯಾ ಪ್ರೇರಕ ಪರಮಾತ್ಮ ಅಸ್ಮಾನ್ ಮಾಯಾ ಶಬ್ದಿದಾತ್ ಸಾಧನಾತ್ ಸೃಜತೆ. ಎಲ್ಲವನ್ನು ಅವನು ವೇದದಿಂದ ಪ್ರತಿಪಾದ್ಯವಾದ ಪದಾರ್ಥಗಳು ಯಾವ್ಯಾವುದಿದೆಯೋ ಅದೆಲ್ಲವನ್ನು ಪರಮಾತ್ಮನು ಸೃಷ್ಟಿ ಮಾಡ್ತಾನೆ ಅಂತ ಇಲ್ಲಿ ಹೇಳುವಂತಹದ್ದು. ಆದರೂ ಅವನಿಗೆ ಪರಿಣಾಮವಿಲ್ಲ, ಅವನಿಗೆ ಯಾವ ದೋಷವೂ ಇಲ್ಲ. ಅತಶ್ಚ ಪರಿಣಾಮಿನಃ ಅಪಿ ಉಪಾದಾನತ್ವಂ ಅವಿರುದ್ಧಂ. ಉಪಾದಾನತ್ವವು ಹೇಳಲ್ಪಟ್ಟಿದೆ. ಅದು ಛಂದಾಂಸಿ ಅಂದರೆ ವೇದಗಳು, ಅಂದರೆ ವೇದ ಪ್ರತಿಪಾದ್ಯವಾದ ವಿಷಯಗಳು ಅಂತ ಅರ್ಥಗಳು. ಯಜ್ಞಗಳು ಕ್ರತುಗಳು. ಯಜ್ಞಗಳು ಅಂದರೆ ದೇವಯಜ್ಞಾದಿ ಮೊದಲಾದದ್ದು ಯೂಪಸ್ತಂಭವಿಲ್ಲದೆ ಮಾಡುವಂತಹ ಕರ್ಮಗಳು. ಕ್ರತುಗಳು ಅಂದರೆ ಜ್ಯೋತಿಷ್ಠೋಮ ಮೊದಲಾದದ್ದು ಯೂಪಸ್ತಂಭವಿಂದು ಅದರೊಡನೆ ಮಾಡುವಂತಹ ಯಜ್ಞ ಕರ್ಮಗಳು. ವ್ರತಾನಿ ಚಾಂದ್ರಾಯಣಾದಿ ವ್ರತಗಳು. ಇದೆಲ್ಲ ಭೂತಂ ಭವ್ಯಂ ವೆಚ್ಚ ವೇದಾಹ ವದಂತಿ. ವೇದಗಳು ಯಾವ್ಯಾವುದು ಹೇಳುತ್ತೋ ಎಲ್ಲವೂ ಅಸ್ಮಾತ್ ಮಾಯಿ ಸೃಜತೆ, ಇದರಿಂದ ಸೃಷ್ಟಿ ಮಾಡ್ತಾನೆ. ಅಸ್ಮಾತ್ ಅಂದರೆ ಪ್ರಕೃತಿ ಅಂತ ಹೇಳಲ್ಪಟ್ಟಿದೆ. ವಿಶ್ವಮೇತತಿ ತಸ್ಮಿಂಶ್ಚ ಅನ್ಯಃ ಮಾಯೆಯ ಸನ್ನಿರುದ್ಧ. ಪ್ರಕೃತಿಯಲ್ಲಿ ಇನ್ನೊಬ್ಬನು ಕಟ್ಟಲ್ಪಟ್ಟಿದ್ದಾನೆ. ಅನ್ಯಃ ಅವನು ಜೀವಾತ್ಮ. ನನು ಜೀವಸ್ಯ ಸೃಷ್ಟೃತ್ವಂ ಕಿಂ ನ ಸ್ಯಾತ್ ಇತ್ಯಾಶಂಕ್ಯಃ ತಸ್ಮಿಂಶ್ಚ ಅನ್ಯಃ ಮಾಯೆಯ ಸನ್ನಿರುದ್ಧಃ. ಅನ್ಯೋ ಜೀವಃ ತದಾಶ್ರಿತ ಮಾಯಾ ಮೋಹಿತಃ. ಅವನು ಮಾಯೆಯಿಂದ ಮೋಹಿತನಾಗಿದ್ದಾನೆ, ಪ್ರಕೃತಿಯ ವಶವಾಗಿದ್ದಾನೆ. ಅವನು ಕರ್ಮದ ಫಲವನ್ನೆಲ್ಲ ಅನುಭವಿಸುವುದಕ್ಕೆ. ಅತಃ ತಸ್ಯ ಮಾಯಾ ಪ್ರೇರಕತ್ವ ಅಭಾವಾತ್ ನ ಸೃಷ್ಟೃತ್ವಂ ಇತಿ ಭಾವಃ. ಜೀವಾತ್ಮ ಯಾಕೆ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿದ್ರೆ ಅವನು ಪ್ರಕೃತಿಯಲ್ಲಿ ಕಟ್ಟಲ್ಪಟ್ಟಿದ್ದಾನೆ. ಆದ್ದರಿಂದ ಅವನು ಪ್ರಕೃತಿಯ ವಶದಲ್ಲಿರುವುದರಿಂದ ಸೃಷ್ಟಿ ಮಾಡುವುದಕ್ಕೆ ಅವನಿಗೆ ಸಾಮರ್ಥ್ಯವಿಲ್ಲ, ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಉತ್ತಮೂರ್ ಸ್ವಾಮಿಗಳು ಇಲ್ಲಿ ಕೆಲವು ವಿಷಯ ಹೇಳ್ತಾರೆ. ಇಲ್ಲಿ ಕಿಂ ರುಚಾ ಕರಿಷ್ಯತಿ ಇತಿ ಋಗಾದಿ ವೈಯರ್ಥ್ಯಂ ವರ್ಣಿತೆ ಕಿಮರ್ಥಂ ತಸ್ಯ ಸ್ಥಿತಿ ಇತ್ಯ ಆಶಂಕ ಪ್ರಾಪ್ತ ತತ್ರೋಚ್ಯತೆ ಛಂದಾಂಸಿ ಇತಿ. ಕಿಂ ರುಚಾ ಕರಿಷ್ಯತಿ ಅಂದರೆ ಋಗ್ವೇದಗಳಿಗೆಲ್ಲ ವ್ಯರ್ಥವೇ ಅದೆಲ್ಲ. ಹಾಗಾದರೆ ಅಂತ ಒಂದು ಸಂದೇಹ ಬಂದರೆ ಅದು ಯಾಕೆ ಬೇಕು ಮತ್ತೆ ಹಾಗಾದರೆ ಅಂದರೆ ಹೇಳ್ತಾರೆ, ಸರ್ವ ನಿರೋಧಾರ್ಥಮೇವ ಸರ್ವಂ ಬಂಧನಾರ್ಥಮೇವೇತಿ ಭಾವ. ಎಲ್ಲ ಹೇಳಿರೋದೆಲ್ಲ ಬಂಧನಕ್ಕೆ. ಆದ್ದರಿಂದ ಬ್ರಹ್ಮಜ್ಞಾನದಿಂದ ಈ ವೇದದಿಂದ ಹೇಳಲ್ಪಟ್ಟ ಎಲ್ಲ ಕರ್ಮಗಳು ಕೂಡ ಬ್ರಹ್ಮಜ್ಞಾನದೊಡನೆ ಮಾಡಿದ್ರೆ ಅವನಿಗೆ ಎಲ್ಲ ಫಲವೂ ಸಿಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಬರೀ ಬ್ರಹ್ಮಜ್ಞಾನವಿಲ್ಲದೆ ಮಾಡಿದ್ರೆ ಪ್ರಯೋಜನವಿಲ್ಲ ಅಂತ ಹೇಳುವಂತಹ ಉಪದೇಶ ಇಲ್ಲಿ. ಅಸ್ಮಾದಿತ್ಯಸ್ಯ ಉಪಾದಾನ ಪರತ್ವಂ ಪಂಚಮೀ ಸ್ವಾರಸ್ಯಾತ್ ಅವಗಮ್ಯತೆ. ಪಂಚಮಿ ವಿಭಕ್ತಿ ಆದ್ದರಿಂದ ಅದು ಅಪಾದಾನಕಾರಕವಾದ್ದರಿಂದ ಅದರಿಂದ ಸೃಷ್ಟಿ ಮಾಡ್ತಾನೆ ಅಂತ ಹೇಳಲ್ಪಟ್ಟಿರೋದು. ಅದರಲ್ಲಿ ಉಪಾದಾನಂಚ ಪ್ರವೃತ್ತಿ
प्रकृतिः प्राक् अजाम् अनीशया इति स्त्रीलिङ्गनिर्दिष्टा उपादानವು प्रकृतिः उपादानवाद ಈ ಪ್ರಕೃತಿ ಉಪಾದಾನಾತ್ ಚ ಪ್ರಕೃತಿः ಪ್ರಾಕ್ ಅಜಾಮ್ ಏಕಾಂ ಲೋಹಿತ ಶುಕ್ಲಕೃಷ್ಣಾಂ ಅಂತ ಬಂತು. ಆ ರೀತಿ ಅದು ಹೇಳಲ್ಪಟ್ಟಿದೆ ಹಿಂದೆ ಅಂತ ಹೇಳಿದ್ರು. ಆದ್ದರಿಂದ ಇವನು ಮಾಯಾ ಸನ್ನಿರುದ್ಧ ಇತಿ ಪ್ರಯೋಗ ಸ್ವಾರಸ್ಯಾತ್ ತಚ್ಛಬ್ದ ಮಾಯಾ ಶಬ್ದಾರ್ಥಯೋರಪಿ ಇದೆಲ್ಲ ಹೇಳ್ತಾರೆ. ಇದರಲ್ಲಿ ಕಡೆಯಲ್ಲಿ ಹೇಳುವಾಗ ಮಹಿಮಬಲಾತ್ ಮಾಯಿ ವಿಶ್ವಂ ಸೃಜತಿ ಈ ಕಡೆಯಲ್ಲಿ ಅದರ ಸಾರಭೂತವಾದ ಅರ್ಥ ಏನು ಅಂತ ಹೇಳಿದ್ರೆ ಸರ್ವಪ್ರಕಾರ ಆನಂದರೂಪತ್ವಸ್ಯ ತಸ್ಮಿನ್ ಜ್ಞಾನಾತ್ ಭವತಿ ಇತಿ ಜ್ಞಾಪನಾರ್ಥಂ ಮಹಿಮಾನಮಿತಿ ಅಧಿಕಂ ಉಕ್ತಂ. ಅಸ್ಯ ಮಹಿಮಾನಮಿತಿ ಅಂತ ಹೇಳಿ ಮುಂದೆ ಅಲ್ಲಿ ಹೇಳಿದಂತಹ ಅರ್ಥವನ್ನ ಪರಮಾತ್ಮನನ್ನು ಮುಂದಿನ ಮಂತ್ರದ ಅರ್ಥವನ್ನ ಆಗಲೇ ಅವರು ಸೇರಿಸಿದ್ದಾರೆ. ಅದರಲ್ಲಿ ಕುಮಾರ ಸ್ವಾಮಿಗಳು ಮುಂದಿನ ಮಂತ್ರದಲ್ಲಿ ಬರುವಂತಹದ್ದು ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಅದರ ಇನ್ನೊಂದು ಅರ್ಧ ಭಾಗ ಇಲ್ಲಿ 109 ಒಂದು ಪೇಜ್ ಏನಾದ್ರು ಮಿಸ್ ಆಗಿದೆಯೋ ಅನ್ನೋ ಗೊತ್ತಾಗಲಿಲ್ಲ. ಹಳೆ ಪೇಜ್ ರಿಪೀಟ್ ಆಗಿದೆ ಇಲ್ಲಿ, ಆದ್ದರಿಂದ ಅದು ವ್ಯತ್ಯಾಸವಾಯಿತು. ಹಿಂಗಲ್ಲಿ ಇಲ್ಲಿ ಸ್ಕ್ಯಾನ್ ಮಾಡುವಾಗ ಹೆಚ್ಚು ಕಡಿಮೆ ಆಗಿ ಇಲ್ಲಿ ಬರಬೇಕಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಯಾ ಪ್ರಾಕ್ ಅಜಾ ಉಕ್ತ ಸೈವ ಮಾಯಾ ಅಂದು ಮಾಯಾಂತು ಪ್ರಕೃತಿ ವಿದ್ಯಾತ್ ಅಂತ ಹೇಳುವ ಅರ್ಥ ಇದು. ಅದನ್ನ ಇಲ್ಲಿ ವಿವರಿಸಿದ್ದಾರೆ. ಅದನ್ನ ಪೇಜ್ ನಂಬರ್ ನೋಡ್ಲಿಲ್ಲ ನಾನು. ಅದು ಹಿಂದಿನ ಮಂತ್ರದ ಅರ್ಥ ಅಲ್ಲಿ ಬಂದಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ತಿಳಿಬೇಕಾದ್ದು ಒಂದು ವಿಷಯ ಇಲ್ಲಿ ಸಂಗ್ರಹವಾಗಿ ಹೇಳ್ತಾರೆ. ಇಲ್ಲಿ ಅದು ಇಲ್ಲಿ ಪ್ರವೃತ್ತಿ ಇಲ್ಲಿ ಅಯಂತು ಮಾಯಾಪರವಶಃ ಋಗಾದಿದರ್ಶಿತ ಕೃತ್ವಾದಿ ಜನ್ಯ ಅಲ್ಪ ಅಸ್ಥಿರ ಜಗದೈಶ್ವರ್ಯ ನಿಮಗ್ನಃ ವೇದನೆ ನಿರುದ್ಧಗತಿ ಇತ್ಯೇವಂ ಅಂತ ಹೇಳಿ. ಅಂದರೆ ಇವನು ಋಗ್ ಮೊದಲಾದಗಳಿಂದ ತಿಳಿಸಲ್ಪಟ್ಟ ಇಲ್ಲಿ ಹೇಳಲ್ಪಟ್ಟಿರುವಂತಹದ್ದು ಕ್ರತ್ವಾದಿಜನ್ಯ ಕ್ರತು ಮೊದಲಾದವುಗಳಿಂದ ಸಿದ್ಧಿಸುವಂತಹ ಫಲಗಳು ಅಲ್ಪ ಅಸ್ಥಿರವಾದದ್ದು, ಜಗದೈಶ್ವರ್ಯ ಮೊದಲಾದವುಗಳಲ್ಲಿ ಪೂರ್ಣವಾಗಿ ಮುಳುಗಿದಾನೆ. ವೇದನೆ ನಿರುದ್ಧಗತಿ ತಿಳಿಯೋದರಲ್ಲಿ ಅವನಿಗೆ ಸನ್ನಿರುದ್ಧ ಅಂತ ಹೇಳುವಾಗ ಮಾಯಾ ಸನ್ನಿರುದ್ಧ ಅಂತ ಹೇಳಿರೋದು, ಅವನು ಅದರಲ್ಲಿ ನಿರುದ್ಧಗತಿ ಅಂತ ಹೇಳಿದ್ರು. ಅವನಿಗೆ ತಿಳಿತಾ ಇಲ್ಲ ಎಲ್ಲವೂ ಕೂಡ. ಆದ್ದರಿಂದ ಮಾಯಾ ಮೋಹಿತನಾಗಿ ಅಂತ ಹೇಳಿದ್ರೆ ಪ್ರಕೃತಿಯ ಸಂಬಂಧದಿಂದ ಅವನಿಗೆ ಜ್ಞಾನ ಉಂಟಾಗಿಲ್ಲ, ಇನ್ನು ಪರಮಾತ್ಮ ಜ್ಞಾನ ಉಂಟಾಗದೆ ಪರಮಾತ್ಮನ ಅವನ ಪ್ರೀತಿಯಿಂದಲೇ ಇದನ್ನ ಅವನು ಪಡೆದುಕೊಳ್ಬೇಕು ಅಂತ ಹೇಳುವಂತಹದ್ದು. ಅದನ್ನ ಇಲ್ಲಿ ಹೇಳಿದ್ಬಿಟ್ಟಿದೆ. ಆದ್ದರಿಂದ ಜೀವಾತ್ಮನಿಗೆ ಮಾಯಾ ಪ್ರೇರಕತ್ವ ಅನ್ನೋದಿಲ್ಲ. ಮಾಯೆಯಲ್ಲಿ ಕಟ್ಟಲ್ಪಟ್ಟಿದ್ದಾನೆ, ಮಾಯೆಗೆ ವಶವಾಗಿದ್ದಾನೆ, ಪ್ರಕೃತಿಗೆ ವಶವಾಗಿದ್ದಾನೆ. ಆದ್ದರಿಂದ ಅವನಿಗೆ ಸೃಷ್ಟೃತ್ವ ಅನ್ನೋದು ಇಲ್ಲ. ಜೀವಸ್ಯ ಸೃಷ್ಟೃತ್ವ ಕಿನ್ನ ಸ್ಯಾತ್ ಅಂತ ಆಶಂಕೆ ಬಂದರೆ ಅವನಿಗೆ ಜಗ ಸೃಷ್ಟಿ ಮಾಡುವುದು ಸಾಧ್ಯವಿಲ್ಲ. ಯಾಕೆ ಅಂದರೆ ಅವನು ಮಾಯೆಯ ಸನ್ನಿರುದ್ಧ. ಅವನ ಜ್ಞಾನವು ಸಂಕುಚಿತವಾಗಿದೆ. ಯಜ್ಞಾದಿಗಳಲ್ಲಿ ಮುಳುಗಿದಾನವನು. ಈ ಐಶ್ವರ್ಯದಲ್ಲಿಯೇ ಪ್ರಕೃತಿಯ ವಶವಾಗಿ ಈ ಅಲ್ಪವಾದ ಅಸ್ಥಿರವಾದ ಫಲಗಳಲ್ಲಿಯೇ ಮುಳುಗಿದಾನ, ಅದರ ಅನುಭವದಲ್ಲಿಯೇ ಅವನು ಅಂತ ಹೇಳುವಂತಹ ಮಂತ್ರ. ಆದ್ದರಿಂದ ಇದೆಲ್ಲ ಪ್ರೇರಕನಾದವನು ಪರಮಾತ್ಮನೇ. ಪರಮಾತ್ಮನ ಜ್ಞಾನದಿಂದಲೇ ಅವನಿಗೆ ಈ ಸಂಸಾರದಿಂದ ಬಿಡುಗಡೆ ಅಂತ ಹೇಳೋದಕ್ಕೆ ಈ ರೀತಿಯ ಉಪದೇಶವಿದೆ. ಅದರಲ್ಲಿ ಮಾಯೆ ಅಂತ ಹೇಳಲ್ಪಟ್ಟಿದ್ದು ಯಾವುದು ಅಂತ ಹೇಳಿದ್ರೆ, ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್ ಮಾಯಿನಂತೂ ಮಹೇಶ್ವರಂ ತಸ್ಯ ಅವಯವಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್. ಈ ಮಂತ್ರದಲ್ಲಿ ಮಾಯಾ ನಾಮಕ ಮಾಯೆಯ ಸನ್ನಿರುದ್ಧ ಅಂತ ಹೇಳಲ್ಪಟ್ಟಿದ್ದಲ್ಲ. ತಸ್ಮಾನ್ ಮಾಯಿ ಸೃಜತೆ ಮಾಯೆಯ ಸನ್ನಿರುದ್ಧ ಅಂತ ಹೇಳಲ್ಪಟ್ಟಿದ್ದವರು. ಮಾಯೆ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್
तत्प्रेरकश्च कः इत्यत्राह त्रिगुणात्मिकां प्रकृतिं विचित्र आश्चर्यसर्गहेतुतया मायाशब्दितां विद्यात्. ಮಾಯೆ ಅನ್ನೋದು ಪ್ರಕೃತಿಗೆ ಹೇಗೆ ಅರ್ಥ ಬರುತ್ತೆ? ಮಾಯಾ ಅನ್ನುವ ಶಬ್ದ ಅಂತ ಹೇಳಿದ್ರೆ ಪ್ರಕೃತಿಗೆ ವಿಚಿತ್ರವಾದ ಆಶ್ಚರ್ಯವಾದ ಸೃಷ್ಟಿಗೆಲ್ಲ ಕಾರಣವಾಗಿದೆ ಅದು. ಆದ್ದರಿಂದ ಮಾಯಾ ಅಂತ ಹೇಳಲ್ಪಟ್ಟಿದೆ ಅದೊಂದು ಹೇಳಿದ್ರು ಅದನ್ನ. ಮಾಯಾ ಅನ್ನೋದಕ್ಕೆ ಮೂರು ಅದು ಅರ್ಥಗಳು, ಪ್ರಧಾನವಾಗಿ ಎರಡು ಅರ್ಥಗಳೇ. ಅದರಲ್ಲಿ ಜ್ಞಾನ ಅನ್ನುವ ಅರ್ಥವೂ ಇದೆ ಮಾಯೆಗೆ, ಆಶ್ಚರ್ಯ ಶಕ್ತಿ ಅಂತ ಒಂದು ಅರ್ಥವಿದೆ. ಪ್ರಕೃತಿಗೂ ಮಾಯಾ ಅಂತ ಹೇಳಲ್ಪಟ್ಟಿದೆ. ಪ್ರಕೃತಿಗೆ ಹೇಳಲ್ಪಟ್ಟಿರೋದು ಕೂಡ ಅದರ ಆಶ್ಚರ್ಯ ಶಕ್ತಿಯಿಂದಲೇ. ಅದು ಈ ಆಶ್ಚರ್ಯವಾದ ಸೃಷ್ಟಿಗೆ ಕಾರಣವಾಗುವುದರಿಂದ ಅದಕ್ಕೆ ಮಾಯೆ ಅಂತ ಹೇಳಲ್ಪಟ್ಟಿದೆ. ಪರಮಾತ್ಮನಿಗೆ ಸಾಕ್ಷಾತ್ತಾಗಿ ಎಲ್ಲ ಆಶ್ಚರ್ಯ ಶಕ್ತಿಗಳು ಇರೋದ್ರಿಂದ ಅವನಿಗೆ ಮಾಯಿ ಅಂತ ಹೇಳಲ್ಪಟ್ಟಿದೆ. ಮಾಯಾ ಅಂತ ಹೇಳಲ್ಪಟ್ಟ ಪ್ರಕೃತಿಯನ್ನು ಪ್ರೇರಣೆ ಮಾಡುವನು ಅವನೇ ಅಂತರ್ಯಾಮಿಯಾಗಿ. ಮತ್ತೆ ಮಾಯಾ ಶಬ್ದಕ್ಕೆ ಮಾಯಾ ವೈನಂ ಜ್ಞಾನಂ ಅಂತ ನಿಘಂಟುವಿನಲ್ಲಿ ಜ್ಞಾನ ಅನ್ನುವ ಪರ್ಯಾಯ ಅರ್ಥವೂ ಇದೆ ಅದಕ್ಕೆ. ಮಾಯಾ ಅಂತ ಹೇಳಿದ್ರೆ ಅದು ಗೀತೆಯಲ್ಲಿ ಪ್ರಸಿದ್ಧವಾಗಿಯೂ ತಿಳಿಬಹುದು. ಅದನ್ನ ಅವನು ತನ್ನ ಮಾಯೆಯಿಂದಲೇ ಅವತಾರ ಮಾಡ್ತಾನೆ ಅಂತ ಹೇಳಿದಾಗ ಅದು ಜ್ಞಾನ, ಸಂಕಲ್ಪ ರೂಪವಾದ ಜ್ಞಾನ ಅನ್ನುವ ಅರ್ಥದಲ್ಲಿ ಅಲ್ಲಿ ಪ್ರಯೋಗವಿದೆ. ಇಲ್ಲಿ ಮಾಯೆ ಅಂತ ಹೇಳಿ ಮಾಯಿ ಎಂಬ ಶಬ್ದಗಳಿಗೆ ಈ ರೀತಿ ಅರ್ಥ. ಆಶ್ಚರ್ಯವಾದ ಈ ಸೃಷ್ಟಿಗೆ ಕಾರಣವಾಗುವುದರಿಂದ ಪ್ರಕೃತಿಯು ಮಾಯಾ ಅಂತ ಶಬ್ದದಿಂದ ಹೇಳಲ್ಪಟ್ಟಿದೆ. ಮಾಯಾ ಪ್ರೇರಕಸ್ತು ಮಹೇಶ್ವರ ಇತಿ ವಿದ್ಯಾತ್. ಮಾಯೆಯನ್ನು ಪ್ರೇರಣೆ ಮಾಡುವವನು ಮಹೇಶ್ವರನು. ನಚ ಮಹೇಶ್ವರ ಶಬ್ದೋ ದೇವತಾಂತರವಾಚಕ ಇತಿ ಶಂಕ್ಯಂ. ಮಹೇಶ್ವರ ಶಬ್ದವು ರುದ್ರ ದೇವತಾ ಪರವಾಗಿ ಅರ್ಥವಲ್ಲ ಇಲ್ಲಿ. ಯಾಕೆ? ತೈತಿರಿಯ ಕೃತಿಯನ್ನ ತಿಳಿಸ್ತಾರೆ ಇಲ್ಲಿ. ಯದ್ವೇದಾದೌ ಸ್ವರಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃಪರಃ ಸ ಮಹೇಶ್ವರಃ ಇತಿ ಅಕಾರವಾಚ್ಯಸ್ಯೈವ ನಾರಾಯಣಸ್ಯ ಮಹೇಶ್ವರ ಶಬ್ದಾರ್ಥತ್ವ ಅಭಿಧಾನಾತ್ ಇತಿ ದ್ರಷ್ಟವ್ಯಂ. ಇಲ್ಲಿ ಯದ್ವೇದಾದೌ ಸ್ವರಪ್ರೋಕ್ತಃ, ವೇದದ ಆರಂಭದಲ್ಲಿಯೂ ಹೇಳಿರೋದು, ವೇದಾಂತಗಳಲ್ಲಿ ಪ್ರತಿಷ್ಠಿತವಾಗಿರೋದು ಪ್ರಣವ ಅಂತ ಹೇಳಲ್ಪಡುವುದು, ಅದು ಅದರ ಪ್ರಕೃತಿಯಾದ ತಸ್ಯ ಪ್ರಕೃತಿ ಲೀನಸ್ಯ ಯಹ ಪರಃ, ವೇದಗಳ ಆದಿಯಲ್ಲಿ ಹೇಳಲ್ಪಡುವುದು. ಮತ್ತೆ ಆ ಪ್ರಣವಕ್ಕೆ ಪ್ರಕೃತಿಯಾದದ್ದು ಅಕಾರದಿಂದ ಹೇಳಲ್ಪಡುವವನು ಪರಮಾತ್ಮ. ಅವನಿಗೆ ಮಹೇಶ್ವರ ಅಂತ ಹೇಳಲ್ಪಟ್ಟಿದೆ. ಅಕಾರದಿಂದ ನಾರಾಯಣನಿಗೆ ನಾಮಧೇಯ ಅಂತ ಹೇಳೋದು ಪ್ರಸಿದ್ಧವಾಗಿ ಅದಕ್ಕೆ ಪ್ರಮಾಣಗಳೆಲ್ಲ ಇದೆ. ಆದ್ದರಿಂದ ಯಪ್ಪರಃ ಯಪ್ಪರ ಶಬ್ದ ಸ ಶಬ್ದಾರ್ಥ ಅಂತ ಹೇಳೋದು. ಯಪ್ಪರ ಶಬ್ದ ಸ ಶಬ್ದಾರ್ಥ ಅಂದರೆ ಯಪ್ಪರಃ ಅಂದರೆ ಅಕಾರದಿಂದ ತಿಳಿಯಲ್ಪಡುವವನು ಪರಮಾತ್ಮ ಮಹೇಶ್ವರ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ನಾರಾಯಣನೇ ಅಂತ ಹೇಳೋದು ತಿಳಿದಿದೆ. ತಸ್ಯ ಅಪೃಥಕ್ ಸಿದ್ಧ ವಿಶೇಷಣತೆಯ ತದಂಶಭೂತೈ ಜೀವೈ ಸರ್ವಮಚೇತನಂ ವ್ಯಾಪ್ತಂ. ಅವನಿಂದ ತಸ್ಯ ಅವಯವಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್ ಅಂತ ಹೇಳಿದ್ರೆ, ಅವಯವಭೂತೈಸ್ತು ಅಂಶರಾದವರು ಅಂತ ಅರ್ಥ. ಜೀವರುಗಳಿಂದ ಎಲ್ಲ ಅಚೇತನವು ವ್ಯಾಪ್ತವಾಗಿದೆ ಇಲ್ಲಿ ಅಂತ ಹೇಳಲ್ಪಟ್ಟಿದೆ. ಅವಯವಭೂತೈಹಿ ಹೇಳಿದ್ರೆ ಅಂಶರಾಗಿ ಅಪೃಥಕ್ ಸಿದ್ಧವಾದ ಅಂಶವಾಗಿರುವುದರಿಂದ, ಅಂಶಃ ಅಂತ ಹೇಳೋದ್ರಿಂದ ಅಪೃಥಕ್ ಸಿದ್ಧವಾದ ವಿಶೇಷಣ. ಅದರಿಂದ ಅವನಿಂದ ಅಜೀವಾತ್ಮರುಗಳಿಂದ ಅಚೇತನವೆಲ್ಲ ವ್ಯಾಪ್ತವಾಗಿದೆ. ತತಶ್ಚ ಜಗದಂತರ್ಗತಃ ತದ್ ಅಪೃಥಕ್ ಸಿದ್ಧ ವಿಶೇಷಣಗತೆಯ ತದಂಶಭೂತಃ ಇತ್ಯರ್ಥಃ. ಜಗತ್ತಿನ ಒಳಗಡೆ ಇರುವಂತಹವರು ತದ್ ಅಪೃಥಕ್ ಸಿದ್ಧ ವಿಶೇಷಣತೆಯ, ಅವನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿ ಅವನಿಗೆ ಅಂಶರಾಗಿದ್ದಾರೆ. ಅಂದ್ರೆ ಅಂಶ ಶಬ್ದಕ್ಕೆ ಈ ರೀತಿಯ ಅರ್ಥವ. ಆದ್ದರಿಂದ ಇಲ್ಲಿ ಅರ್ಥ ಅದು ಹೇಳಿದಾಗ ಮಾಯಿನಂತು ಮಹೇಶ್ವರಂ, ಮಾಯಿ ಅಂದರೆ ಮಾಯಾ ಪ್ರೇರಕ ಅಂತ ಅರ್ಥ. ಮಾಯೆಯನ್ನು ಪ್ರೇರಣೆ ಮಾಡುವವನು. ತಸ್ಯ ಅವಯವಭೂತೈಸ್ತು ಅಂತ ಹೇಳಿದ್ರೆ, ಅವಯವಗಳು ಅಂತ ಹೇಳಿದ್ರೆ ತಸ್ಯ ಅಂಗ ಪ್ರತ್ಯಂಗಾನಿ ಇತರಾಣಿ ಭವಂತಿ ಅಂತ ವೇದ ತಿಳಿಸುತ್ತೆ ಬೇರೆ ಕಡೆ. ಹಾಗೆ ಅಂಗ ಪ್ರತ್ಯಂಗಗಳು ಅಂತ ಹೇಳಿದ್ರೆ ಅವಯವಭೂತ ಅಂತ ಹೇಳಿದ್ರೆ ಅವನು ಶರೀರಿ, ಇದು ಅವನ ಶರೀರ ಸ್ಥಾನದಲ್ಲಿದೆ ಅಂದರೆ ಎಲ್ಲ ಅವನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿದೆ ಅಂತ ಅರ್ಥ. ಅವನಿಂದ ಅಂತಹ ಜೀವರುಗಳಿಂದ ಈ ಅಚೇತನವೆಲ್ಲವೂ ಜಗತ್ತಿನ ಎಲ್ಲವೂ ಕೂಡ ವ್ಯಾಪ್ತವಾಗಿದೆ ಅಂತ ಅರ್ಥ ಇಲ್ಲಿ. ಆದ್ದರಿಂದ ಅವರು ಎಲ್ಲರೂ ಕೂಡ ಜಗತ್ತಿನ ಒಳಗಡೆ ಇರುವಂತಹವರೇ.
ಅವನಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣರಾಗಿದ್ದಾರೆ. ಆದ್ದರಿಂದ ಅವನಿಗೆ ಅಂಶ ಅಂತ ಹೇಳಲ್ಪಡ್ತಾರೆ ಅಂತ ಅದು ಆ ರೀತಿ ಅದಕ್ಕೆ ಅರ್ಥವನ್ನ ಮಾಡಿದ್ರು. ಮುಂದಿನ ಮಂತ್ರದಲ್ಲಿ ಇದಕ್ಕೂ ಕೂಡ ಉತ್ತಮ ಸ್ವಾಮಿಗಳು ಸ್ವಲ್ಪ ಅರ್ಥವನ್ನು ವಿವರಿಸ್ತಾರೆ. ಯಾ ಪ್ರಾಕ್ ಅಜಾ ಉಕ್ತ ಶೈವ ಮಾಯಾ, ಅಜಾಮೇಕಾಂ ಅಂತ ಹೇಳಲ್ಪಟ್ಟ ಅಜಾ ಅಂತ ಹೇಳಲ್ಪಟ್ಟ ಪ್ರಕೃತಿಯೇ ಮಾಯಾ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಯಶ್ಚ ಪ್ರಾಗುಕ್ತ ಈಶಃ ಸಯೇವ ಮಾಯಿ ಇತಿ ಉಚ್ಯತೆ. ಈಶಃ ಅಂತ ಹೇಳಲ್ಪಟ್ಟವನೇ ಮಾಯಿ ಅಂತ ಹೇಳಲ್ಪಟ್ಟಿದೆ. ಅನ್ಯತ್ವ ಭ್ರಾಂತಿ ನಿವೃತ್ತ್ಯರ್ಥಂ ಮಾಯಾಮಿತಿ ತ್ರಿಗುಣಾತ್ಮಿಕ ಇತಿ. ಪೂರ್ವಂ ಲೋಹಿತ ಶುಕ್ಲ ಕೃಷ್ಣಾಂ ಇತ್ಯನೇನ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಹೇಳಿ ಸತ್ವರಜಸ್ತಮೋಮಯತ್ವಸ್ಯಾಪಿ ಸತ್ವ ರಜಸ್ಸು ತಮಸ್ಸು ಅನ್ನುವ 3 ಗುಣಗಳಿಗೆ ಆಶ್ರಯವಾದದ್ದು ಪ್ರಕೃತಿ ಅಂತ ಹೇಳಲ್ಪಟ್ಟಿತು. ಕಥನ ಸಂಭವಾತ್ ದೇವಾತ್ಮಶಕ್ತಿಂ ಸಗುಣೈರ್ನಿರೂಢ, ಇದು ಆರಂಭದಲ್ಲಿ ಬರುವ ಮಂತ್ರ. ದೇವಾತ್ಮಶಕ್ತಿಂ ಅಂತ ಹೇಳಿ ಪರಮಾತ್ಮನ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಅದರ ಗುಣಗಳಿಂದ ಗುಣಗಳಿಗೆ ಆಶ್ರಯವಾಗಿರುವುದು ಸತ್ವರಜಸ್ತಮಸ್ಸುಗಳಿಗೆ. ಹಾಗೆಯೇ ಗೀತೆಯಲ್ಲಿ ದೈವೀ ಶೇಷ ಗುಣಮಯಿ ಮಮ ಮಾಯ ದುರತ್ಯಯ ಅಂತ ಶ್ರುತಿ ಸ್ಮೃತಿ ಅನುಸಾರಾತ್. ಅದರಿಂದ ಅತ್ರಾಪಿ ಅಧ್ಯಾಯೇ ಏಕೋ ವರ್ಣ ವಿಶ್ವಮಾದೌ ಸದೇವ ಅಂತಲೂ ಹೇಳಲ್ಪಟ್ಟಿದೆ. ಇದು ಮುಂದೆ ಬರುವಂತಹದ್ದು. ಅಕಾರವಾಚ್ಯಂ ದೇವಂ ಪ್ರಸ್ತುತ್ಯ ತತ್ಸಂಬಂಧಿನಿ ಮಾಯಾ ಮಮ ಮಾಯಾ ಇತಿ ಗೀತಾಯಾಂ ಗಾಯಂಶ್ಚ ಭಗವಾನ್ ಅತ್ರ ಮಹೇಶ್ವರ ಶಬ್ದಸ್ಯ ಸ್ವಾರ್ಥಕತ್ವಂ ಗಮಯನ್ ತೈತ್ತಿರಿಯ ಸಂವಾದಂ ದೃಢಯತಿ. ಆದ್ದರಿಂದ ಮಮ ಮಾಯಾಂ ಅಂತ ಹೇಳಿರೋದ್ರಿಂದಲೂ ಕೂಡ ಮಹೇಶ್ವರ ಶಬ್ದಕ್ಕೆ ಕೃಷ್ಣನೇ ಅರ್ಥ ಇಲ್ಲವಂತ ಗೀತೆಯಲ್ಲಿಯೂ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ತೈತ್ತಿರಿಯದಲ್ಲಿಯೂ ಆ ಸಂವಾದ ಶ್ರುತಿ ಅಂತ ಹೇಳೋದು ಇದಕ್ಕೆ ಇದೇ ಅರ್ಥವನ್ನು ಹೊಂದಿರುವಂತಹ ಶ್ರುತಿಯು ಕೂಡ, ಅದು ಯದ್ವೇದಾದೌ ಸ್ವರ ಪ್ರೋಕ್ತ ಅನ್ನೋ ಶ್ರುತಿಯು ಕೂಡ ಅದನ್ನೇ ದೃಢಪಡಿಸುತ್ತೆ ಅಂತ ಹೇಳಿ ಇಲ್ಲಿ ಮಹೇಶ್ವರ ಶಬ್ದಕ್ಕೆ ನಾರಾಯಣನೇ ಪರಮಾತ್ಮನೇ ಎನ್ನುವ ಅರ್ಥವನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಬಹುದು ಅಂತ ಹೇಳ್ತಾರೆ. ಯೋ ಯೋನಿಂ ಯೋನಿಂ ಅಧಿತಿಷ್ಠತ್ಯೇಕಃ, ಯೋನಿಹಿ ಅಂತ ಒಂದು ಪಾಠ, ಯೋನಿಂ ಯೋನಿಹಿ ಅಧಿತಿಷ್ಠತಿ ಅಂತ, ಯೋನಿಂ ಯೋನಿಂ ಅಧಿತಿಷ್ಠತಿ 2 ಪಾಠವಿದೆ. ಯಸ್ಮಿನ್ನಿದಂ ಸಂಚ ವಿಚೈತಿ ಸರ್ವಂ ತಮೀಶಾನಂ ವರದಂ ದೇವಮೀಡ್ಯಂ ನಿಚಾಯೇ ಮಾಂ ಶಾಂತಿಮತ್ಯಂತಮೇತಿ. ಇದು ಮಹಾನಾರಾಯಣದಲ್ಲೂ ಈ ರೀತಿಯೇ ಮಂತ್ರ ಬರುತ್ತೆ. ಸಂಚ ವಿಚೈತಿ ಸರ್ವಂ ಅಂತ ಹೇಳ್ಬಿಟ್ಟು ಯೋ ಯೋನಿಂ ಯೋನಿಂ ಅಧಿತಿಷ್ಠತಿ ಏಕಃ ಯಸ್ಮಿನ್ನಿದಂ ಸಂಚ ವಿಚೈತಿ ಸರ್ವಂ, ಅವನ ಸರ್ವ ಎಲ್ಲದಕ್ಕೂ ಅವನೇ ಅಧಿಷ್ಠಾತೃ ಅನ್ನು ತಿಳಿಸುತ್ತೆ. ಅಧಿಷ್ಠಾತ ಆಗಿದ್ದಾನವನು. ಏಕಃ ಪರಮಾತ್ಮ ಒಬ್ಬನೇ ಜಗತ್ಕಾರಣನಾದವನು, ಎಲ್ಲವನ್ನು ಅಧಿಷ್ಠಾತೃ ಆಗಿದ್ದಾನೆ ಎಲ್ಲಕ್ಕೂ ಅವನು. ಯೋನಿಂ ಅಂದರೆ ಕಾರಣವಾದ ಪ್ರಕೃತಿಯನ್ನು ಅಂತ ಅರ್ಥ. ಇನ್ನೊಂದು ಯೋನಿಂ ಅಂತ ಹೇಳಿರೋದು ಮಹತ್ವ ಮೊದಲಾದವು. ಪ್ರಕೃತಿ, ಮಹತ್ವ, ಅಹಂಕಾರ ಎಲ್ಲಕ್ಕೂ ಕಾರಣತ್ವವಿದೆ. ಆದ್ದರಿಂದ ಯೋನಿಂ ಯೋನಿಂ ಅಂತ ಹೇಳಿರೋದು ಮೊದಲು ಪ್ರಕೃತಿ, ಮಹತ್ವ ಮೊದಲಾದ ಎಲ್ಲವನ್ನು ಅವನು ಅದಕ್ಕೆಲ್ಲಕ್ಕೂ ಕೂಡ ಅಧಿಷ್ಠಾತೃ ಆಗಿರುವಂತಹವನು. ಯಾರಲ್ಲಿ ಎಲ್ಲವೂ ಸಂಚಯೇತಿ ವಿಚಯೇತಿ ಅಂತ, ಸಮೇತಿ ಸಂ ಏತಿ ವಿ ಏತಿ ಅಂದ್ರೆ ವ್ಯೇತಿ ಅಂತ ಅರ್ಥ. ಇಲ್ಲಿ ಸಂ ವಿ ಮೊದಲಾದದ್ದೆಲ್ಲ ಉಪಸರ್ಗಗಳನ್ನ ಏತಿ ಅನ್ನೋ ಕಡೆ ಸೇರ್ಕೊಳ್ಬೇಕು ಕ್ರಿಯಾಪದಕ್ಕೆ. ಸಮೇತಿ ವಿ ಏತಿ ವ್ಯೇತಿ ಅಂತ ಆಗುತ್ತೆ. ಸಮೇತಿ ಅಂದ್ರೆ ಅವನಲ್ಲಿ ಹೋಗಿ ಲಯವಾಗುತ್ತೆ. ವ್ಯೇತಿ ಅಂದ್ರೆ ಅವನಿಂದ ನಾಮರೂಪ ವಿಭಾಗ ಮಾಡಲ್ಪಟ್ಟು ಸ್ಥೂಲ ರೂಪಕ್ಕೆ ಬರುತ್ತೆ. ಇದು ವ್ಯಷ್ಟಿ ಸೃಷ್ಟಿಯನ್ನು ಹೇಳುತ್ತೆ. ಸಮೇತಿ ಅನ್ನೋದು ಸಮಷ್ಟಿ ರೂಪದಲ್ಲಿ ಪ್ರಳಯ ಕಾಲದಲ್ಲಿರುವಂತಹ ತಿಳಿಯುತ್ತೆ. ಸಂಚಯೇತಿ ವಿಚಯೇತಿ ಸಮೇತಿ ವಿಯೇತಿ ಅಂತ ಅರ್ಥ. ಎಲ್ಲವೂ ಕೂಡ ಯಸ್ಮಿನ್ ಅವನಲ್ಲಿ ಹೋಗಿ ಎಲ್ಲವೂ ಸೇರುತ್ತೆ, ಅವನಿಂದಲೇ ಎಲ್ಲ ಬರುತ್ತೆ. ತಮ್ ಈಶಾನಂ ಆ ಎಲ್ಲರನ್ನೂ ಆಳುವಂತಹವನು ಪರಮಾತ್ಮ. ಅವನನ್ನ ವರದಂ ಎಲ್ಲ ವಿಧವಾದ ವರಗಳನ್ನು ಕೊಡುವಂತಹವನು. ವರಾನು ದದಾತಿ ದೇವಂ ಪ್ರಕಾಶಮಾನವಾದವನು, ಜ್ಯೋತಿ ಸ್ವರೂಪನಾದವನು, ಜಗತ್ಕಾರಣನಾದವನು ಅಂತಾನು ಹೇಳ್ಬೋದು. ಲೀಲಾರ್ಥವಾಗಿ ಜಗತ್ತೆಲ್ಲ ಸೃಷ್ಟಿ ಮಾಡುವವನು. ಈಡ್ಯಂ ಸ್ತುತಿ ಅರ್ಹನಾದವನು, ಸ್ತುತಿಸಲ್ಪಡುವಂತಹವನು. ನಿಚಾಯ್ಯ ಇಮಾಂ ಶಾಂತಿಂ ಅತ್ಯಂತಮೇತಿ
ಅವನನ್ನು ನಿಚಾಯ್ಯ ಅಂದರೆ ಧ್ಯಾನ ಮಾಡಿ ಅಂತ ಅರ್ಥ. ಛಾಯರು ದರ್ಶನೆ ತಥಾತು ನಿಚಾಯ್ಯ, ಅವನನ್ನು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಶಾಂತಿಂ ಅತ್ಯಂತ ಮೇತಿ, ಶಾಂತಿಂ ಅತ್ಯಂತ ಮೇತಿ, ಅತ್ಯಂತ ಶಾಂತಿ ಅಂದರೆ ಸಂಸಾರದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ. ಯೋನಿಹಿ ಅಂತ ಹೇಳುವಾಗ ಜಗತ್ಕಾರಣನು ಅಂತಾನೆ ಅರ್ಥ ಮಾಡ್ಕೋಬಹುದು. ಯೋನಿಂ ಯೋನಿಹಿ ಅಧಿತಿಷ್ಠತಿ ಅಂತ ಹೇಳಿದಾಗ ಜಗತ್ಕಾರಣನಾದ ಪರಮಾತ್ಮನು ಅದಕ್ಕೆ ಪ್ರಕೃತಿಯನ್ನು ಅಧಿಷ್ಠಿಸಿ ಅಂತ ಹೇಳಿ ಅರ್ಥ ಮಾಡ್ತಾರೆ. ಹಾಗೆಯೂ ಒಂದು ಪಾಠಕ್ಕೆ ಅರ್ಥ ಮಾಡ್ಬೋದು ಅಂತ ಹೇಳ್ತಾರೆ. ಯೋನಿ ಶಬ್ದೇನ ಜಗದ್ಯೋನಿಭೂತ ಪ್ರಕೃತಿ ಉಚ್ಯತೆ ಇತಿ ವ್ಯಾಸಾರ್ಯೈ ವ್ಯಾಖ್ಯಾತಂ. ಸುದರ್ಶನ ಸೂರಿಗಳು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಹಾಗೆ ಶ್ರುತ ಪ್ರಕಾಶಿಕೆಯಲ್ಲಿ. ನಚ ತಥಾ ಸತಿ ತಸ್ಯಾಹ ಏಕತ್ವಾದ ವೀಪ್ಸಾ ಅನುಪಪತಿ ಇತಿ ಶಂಕ್ಯಂ. ವೀಪ್ಸಾ ಅಂದರೆ ರಿಪಿಟೇಷನ್ನು, ಮತ್ತೆ ಮತ್ತೆ ಹೇಳುವಂತಹದ್ದು. ಅದು ಹಾಗಾದರೆ ಜಗದ್ಯೋನಿಯಾದ ಜಗತ್ತಿಗೆ ಕಾರಣವಾದ ಪ್ರಕೃತಿ ಅಂತ ಹೇಳಿದ್ರೆ ಯಾಕೆ ಅಂದರೆ ಮಹದಾದೀನಾಮಪಿ ಪಂಚಭೂತಾತ್ಮಕ ಜಗದ್ಯೋನಿತ್ವೇನ ವೀಪ್ಸೋಪತ್ತೇ. ಮಹತ್ವಗೂ ಕೂಡ ಜಗತ್ಕಾರಣತ್ವವಿದೆ. ಪಂಚಭೂತಗಳು ಸೃಷ್ಟಿಯಾಗಕ್ಕೆ ಮೊದಲು ಇರುವ ಎಲ್ಲದಕ್ಕೂ ಕೂಡ ಜಗತ್ತೆಲ್ಲ ಪಂಚಭೂತಾತ್ಮಕವಾದ್ದರಿಂದ ಇದು ಅದಕ್ಕೆ ಹಿಂದೆ ಇರುವ ಅವಸ್ಥೆಗಳಲ್ಲಿರುವ ದ್ರವ್ಯಗಳೆಲ್ಲವೂ ಕೂಡ ಜಗದ್ಯೋನಿ ಅಂತ ಹೇಳಬಹುದು. ಜಗತ್ತು ಪಂಚಭೂತಾತ್ಮಕವಾದ್ದು ಆ ಕಾರಣದಿಂದ. ತತಶ್ಚ ಜಗದ್ಯೋನಿ ಭೂತಾನೇ ಪ್ರಕೃತಿ ಮಹದಾದೀನ್ ಯಹ ಅಧಿತಿಷ್ಠತಿ. ಯಾರು ಅದನ್ನೆಲ್ಲ ನಿರ್ವಾಹ ಮಾಡ್ತಾನೋ ಅಧಿಷ್ಠಾತ ಆಗಿದ್ದಾನೆ ಎಲ್ಲಕ್ಕೂ. ಯಸ್ಮಿಂಶ್ಚ ವಿಶ್ವಮೇತತ್ ಉತ್ಪತ್ತಿ ಕಾಲೇ ವಿಯದಾದಿರೂಪೇಣ ವ್ಯೇತಿ ವೈವಿಧ್ಯಮೇತಿ. ವ್ಯೇತಿ ಅಂದರೆ ವಿವಿಧವಾಗುತ್ತೆ. ಉತ್ಪತ್ತಿ ಕಾಲದಲ್ಲಿ, ಸೃಷ್ಟಿ ಕಾಲದಲ್ಲಿ ಆಕಾಶಾದಿ ರೂಪಗಳಿಂದ ಅನೇಕ ವಿಧವಾಗಿ ಸ್ಥೂಲ ರೂಪಕ್ಕೆ ಬರುತ್ತೆ ಸೃಷ್ಟಿ ಮಾಡುವಾಗ ಈ ಜಗತ್ತೆಲ್ಲವೂ ಕೂಡ. ಸಂಹಾರ ಕಾಲೇ ಸಮೇತಿ ಐಕ್ಯಂ ಗಚ್ಚತಿ. ಸಂಹಾರ ಕಾಲದಲ್ಲಿ ಅವನೊಡನೆ ಹೋಗಿ ಸೇರುತ್ತೆ. ನಾಮರೂಪ ವಿಭಾಗ ಅನರ್ಹವಾದ ಸೂಕ್ಷ್ಮವಾದ ರೂಪದಲ್ಲಿ ಹೋಗಿ ಸೇರುತ್ತೆ. ತಾದೃಶಂ ಆಶ್ರಿತ ಅಭೀಷ್ಟದಾಯಿನಂ. ಆಶ್ರಿತರಿಗೆ ಅವರ ಇಷ್ಟವನ್ನೆಲ್ಲ ಪ್ರದಾನ ಮಾಡುವಂತಹ ಅಂತಹ ಪರಮಾತ್ಮನನ್ನು ತಂ ಏವಂ ದರ್ಶನ ಸಮಾನ ಜ್ಞಾನೇನ ವಿಷಯೀಕೃತ್ಯ. ಇಲ್ಲಿ ಹೇಳುವಾಗ ತಮ್ ನಿಚಾಯ್ಯ ಅನ್ನುವಾಗ ದರ್ಶನೆ, ಛಾಯರು ದರ್ಶನೆ ಅಂತ ಧಾತು. ಸಾಕ್ಷಾತ್ಕಾರ ಮಾಡಿ ದರ್ಶನ ಸಮಾನ ಜ್ಞಾನೇನ ವಿಷಯೀಕೃತ್ಯ ರಾಗದ್ವೇಷಾದಿ ಪ್ರಾಗಭಾವ ಅಸಹಕೃತತ್ವ ಲಕ್ಷಣ ಆತ್ಯಂತಿಕತ್ವ ಉಪೇತ ಶ್ರುತ್ಯಾದಿ ಸಿದ್ಧ ಸರ್ವ ಅನರ್ಥ ಶಾಂತಿಂ ಆಪ್ನೋತಿ ಇತ್ಯರ್ಥ. ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ಆಗಿ ಹೇಳ್ತಾರೆ. ಮೋಕ್ಷದ ಲಕ್ಷಣವನ್ನು ಹೇಳುವಾಗ ಪಾರಿಭಾಷಿಕ ಶಬ್ದಗಳಿಂದ ನೈಯಾಯಿಕರು ಹೇಗೆ ನಿರೂಪಣೆ ಮಾಡ್ತಾರೋ ಹಾಗೆ ಹೇಳ್ತಾ ಇದ್ದಾರೆ. ಮೋಕ್ಷ ಅನ್ನೋದು ಹೊಸದಾಗಿ ಉತ್ಪನ್ನವಾಗುತ್ತೆಯೇ ಇಲ್ಲವೇ ಅಂತ ಒಂದು ಮುಖ್ಯವಾದ ವಿಷಯ, ಪ್ರಶ್ನೆ. ಮೋಕ್ಷ ಅಂದರೆ ಜೀವಾತ್ಮನಿಗೆ ಮೋಕ್ಷ ಬರುತ್ತಲ್ಲ, ಅದು ಹೊಸದಾಗಿ ಉತ್ಪತ್ತಿಯಾಗುವಂತಹ ವಿಷಯವೇ ಅಂತ ಹೇಳಿದ್ರೆ ಹೊಸದಾಗಿ ಉತ್ಪತ್ತಿ ಆಗೋದಿಲ್ಲ. ಆದ್ದರಿಂದ ಇವನಿಗೆ ಸ್ವರೂಪದ ಆವಿರ್ಭಾವ ಮರೆ ಹೋಗುತ್ತೆ ಅಷ್ಟೇ. ಇವನಿಗೆ ಕರ್ಮದ ಬಂಧ ಹೋದರೆ ತನ್ನ ಸ್ವರೂಪದಲ್ಲಿ ಇರ್ತಾನೆ. ಆ ಧರ್ಮಭೂತ ಜ್ಞಾನ ಎಂದಿಗೂ ಅವನಿಗೆ ನಿತ್ಯವಾಗಿ ವಿಶೇಷಣವಾಗಿದೆ. ಅದು ಸಂಕುಚಿತವಾಗಿದ್ದು ಕರ್ಮದಿಂದ ಮರೆ ಮಾಡಲ್ಪಟ್ಟಿದ್ದು. ಕರ್ಮ ಹೋದರೆ ತನ್ನ ಸ್ವಾಭಾವಿಕ ರೂಪದಲ್ಲಿ ಇರುತ್ತೆ. ಆದ್ದರಿಂದ ಅವನಿಗೆ ಮೋಕ್ಷ ಅನ್ನೋದು ಇವಾಗ ಅವರು ಹೇಳೋದು ಉತ್ಪತ್ತಿ ಆಗಬೇಕಾದ್ರೆ ಪ್ರಾಗಭಾವ ನಾಶವೇ ಉತ್ಪತ್ತಿ ಅಂತ ಹೇಳ್ತಾರೆ. ಮೊದಲು ಅಭಾವವಿರುತ್ತೆ. ಘಟ ಉತ್ಪನ್ನವಾಗಕ್ಕೆ ಮೊದಲು ಘಟದ ಪ್ರಾಗಭಾವ ಇರುತ್ತೆ. ಘಟ ಮಾಡೋಕ್ಕೆ ಮೊದಲು ಏನಿತ್ತು ಅಂತ ಹೇಳಿದ್ರೆ ಘಟದ ಅಭಾವ ಇತ್ತು ಅಂತ ಹೇಳ್ತಾರೆ. ಆಬ್ಸೆನ್ಸ್ ಆಫ್ ದ ಪಾರ್ಟ್ ಇತ್ತು. ಅದು ಒಂದು ಪದಾರ್ಥ ಅವರಿಗೆ ಅದಿತ್ತು ಅಂತ ಒಪ್ಕೊಳ್ಬೇಕು. ಅದು ಅನಾದಿ ಕಾಲದಿಂದ ಇರುತ್ತೆ. ಘಟ ಉತ್ಪನ್ನವಾದರೆ ಅದನ್ನ ನಾಶವಾಗುತ್ತೆ. ಆ ರೀತಿ ಅವರು ನಿರೂಪಣೆ ಮಾಡ್ತಾರೆ. ಅವರು ನೈಯಾಯಿಕರು ತಮ್ಮ ಪರಿಭಾಷೆಯಲ್ಲಿ ಹೇಳುವಾಗ ಪ್ರಾಗಭಾವ, ಪ್ರಧ್ವಂಸ ಭಾವ ಮೊದಲಾದೆಲ್ಲ ಅಭಾವ ಪದಾರ್ಥವನ್ನು ಒಪ್ಕೊಂಡು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಿರೋದು ಇವರು ಮೋಕ್ಷ ಉತ್ಪತ್ತಿ ಆಗಬೇಕಾದ್ರೆ ಅದ್ರ ಪ್ರಾಗಭಾವ ಇರಬೇಕು. ಪ್ರಾಗಭಾವ ಹೋಗಿ ಅದು ಉತ್ಪತ್ತಿ ಆದರೆ ಅದು ಉತ್ಪತ್ತಿ ಆಗಿಬಿಡುತ್ತೆ. ಉತ್ಪನ್ನವಾಗುವುದು ಅನಿತ್ಯವಾಗುತ್ತೆ. ಉತ್ಪನ್ನವಾಗುವ ಪದಾರ್ಥವೆಲ್ಲ ಧ್ವಂಸವಿರಬೇಕು ಅದಕ್ಕೆ. ಆದ್ದರಿಂದ ಇದು ಹೊಸದಾಗಿ ಉತ್ಪತ್ತಿ ಆಗೋದಿಲ್ಲ, ಯಾಕೆಂದ್ರೆ ನಿತ್ಯವಾದದ್ದು. ಆಮೇಲೆ ಆದ್ದರಿಂದ ಪ್ರಾಗಭಾವ ಅಸಹಕೃತ ಅಂದರು. ಸಹಕೃತವಲ್ಲ, ಪ್ರಾಗಭಾವ ಅಸಹಕೃತತ್ವ ಲಕ್ಷಣ ಇದು. ಇವನು ಎಂದಿಗೂ ಸ್ವರೂಪದಲ್ಲಿ ಶುದ್ಧನೇ. ಇವನು ಮರೆಯಾಗಿರೋದು ಹೋಗುತ್ತೆ ಅಷ್ಟೇ. ಸೂರ್ಯನ ಕಿರಣಗಳಿಗೆ ಮೋಡ ಅಡ್ಡ ಆದರೆ ಕಿರಣಗಳು ನಾಶವಾಗೋದಿಲ್ಲ. ನಿತ್ಯವಾಗಿ ಇರೋದೇ ಕಿರಣಗಳು. ಆದರೆ ಮೋಡ ಹೋದರೆ
ಎಲ್ಲರಿಗೂ ತಿಳಿಯುತ್ತೆ, ಸ್ವಾಭಾವಿಕವಾದ ಸ್ಥಿತಿಯಲ್ಲಿರುತ್ತೆ, ಹೊಸದಾಗಿ ಉತ್ಪನ್ನವಾಗಲ್ಲ ಕಿರಣಗಳು ಆವಾಗ. ಆ ರೀತಿ ಇವನ ಧರ್ಮಭೂತ ಜ್ಞಾನವು. ಹಾಗೆಯೇ ಮೋಕ್ಷದಲ್ಲಿ ಆದ್ದರಿಂದ ಅದರ ಪ್ರಾಗಭಾವ ಅನ್ನೋದಿಲ್ಲ, ಮೊದಲು ಇವನ ಸ್ವರೂಪದ ಆವಿರ್ಭಾವ ಅಂತ ಹೇಳಲ್ಪಟ್ಟಿದೆ. ಮರೆಯಾಗಿದ್ದು ಪ್ರಕಾಶಪಡಿಸಲ್ಪಡುತ್ತೆ ಸ್ವಾಭಾವಿಕವಾದ ರೂಪದಲ್ಲಿ. ಅದನ್ನ ಸ್ವಲ್ಪ ನೈಯಾಯಿಕರ ಪರಿಭಾಷೆಯಲ್ಲಿ ಹೇಳ್ತಾರೆ, ಇದು ರಾಗದ್ವೇಷಾದಿಕ್ ಪ್ರಾಗಭಾವ ಅಸಹಕೃತ ಅಂತ ಹೇಳು. ಇಲ್ಲಿ ಇರೋದೆಲ್ಲ ಇದು ಪ್ರಾಗಭಾವ ಅಲ್ಲ, ಇದು ಅದು ಮೋಕ್ಷಕ್ಕೆ ಪ್ರಾಗಭಾವದ, ಇದೆಲ್ಲ ಪ್ರಾಗಭಾವ. ಅದರಿಂದ ಅದು ಹೋದರೆ ಉತ್ಪನ್ನವಾಗುತ್ತೆ, ಉತ್ಪತ್ತಿ ಆದರೆ ನಾಶವಾಗಬೇಕು, ಆ ಥರ ಅಲ್ಲ ಇದು. ಆತ್ಯಂತಿಕತ್ವ ಉಪೇತ ಅಂತ ಹೇಳಿದ್ರು. ಅದರಿಂದ ಅದಕ್ಕೆ ಆತ್ಯಂತಿಕವಾಗಿ ಹೋಗ್ಬಿಡುತ್ತೆ ಎಲ್ಲ ಅಷ್ಟೇ. ಆದ್ದರಿಂದ ಅಂತಹ ಒಂದು ಮೋಕ್ಷದ ಲಕ್ಷಣ. ಶ್ರುತ್ಯಾದಿ ಸಿದ್ಧ ಸರ್ವ ಅನರ್ಥ ಶಾಂತಿಂ ಆಪ್ನೋತಿ, ಎಲ್ಲ ಅನರ್ಥವೂ ಶಾಂತವಾಗಿಬಿಡುತ್ತೆ ಆಗ. ಯಸ್ಮಿನ್ನಿದಂ ಸಂಚ ವಿಚೇತಿ ಸರ್ವಂ ಇತಿ ಪ್ರತಿಪಾದ್ಯಮಾನಂ ಉಪಾದಾನತ್ವಂ ನಿರ್ವಿಕಾರಸ್ಯ ಆತ್ಮನಃ ಕಥಂ ಇತಿ ಶಂಕಾವಾರಣಾಯ. ಈ ಸಂಚ ವಿಚೇತಿ ಸರ್ವಂ ಅಂದಾಗ ಜಗತ್ತಿಗೆ ಉಪಾದಾನ ಅಂತ ಹೇಳಲ್ಪಟ್ಟಿದೆ. ಎಲ್ಲವೂ ಅವನಲ್ಲಿ ಹೋಗಿ ಒಂದಾಗಿ ಅವನಿಂದಲೇ ಸೃಷ್ಟಿಯಾಗುತ್ತೆ ಅಂದರೆ ಇದಕ್ಕೆಲ್ಲ ಅವನೇ ಉಪಾದಾನ ಕಾರಣವಾಗಬೇಕು, ಮೆಟೀರಿಯಲ್ ಕಾಸ್. ಹಾಗಾದರೆ ಅವನಿಗೆ ನಿರ್ವಿಕಾರವಾದ ಪರಮಾತ್ಮನಿಗೆ ವಿಕಾರ ಉಂಟಾಗುತ್ತೆಯೇ ಅಂತ ಹೇಳಿದ್ರೆ ಅದನ್ನ ಪರಿಹಾರ ಮಾಡುವಂತಹ ಭಾಗ ಯೋನಿಂ ಅಧಿತಿಷ್ಠತಿ ಇತಿ. ಅಧಿಷ್ಠಾತೃ ಆಗಿದ್ದಾನವನು ಅಷ್ಟೇ, ಸಾಕ್ಷಾತ್ತಾಗಿ ಅವನಿಗೆ ಪರಿಣಾಮ ಇಲ್ಲ, ಅವನ ಶರೀರದಲ್ಲಿ ಪರಿಣಾಮ. ಪ್ರಕೃತ್ಯಾದಿ ಶರೀರಕತ್ವಾತ್ ಉಪಪದ್ಯತೆ ಇತಿ ಶಿಷ್ಯ ಅನುಗ್ರಹಾರ್ಥಂ ಪುನಃ ಪುನಃ ಕಥಮಿತಿ ದ್ರಷ್ಟವ್ಯಂ. 2 ಸತಿ ಹೇಳಿರೋದು, ಆದರೂ ಶಿಷ್ಯರಿಗೆ ಸ್ಪಷ್ಟವಾಗಿ ತಿಳಿಸೋಕ್ಕೋಸ್ಕರ ಶ್ರುತಿ ಹಾಗೆ ಹೇಳಿದೆ ಅಂತಾನು ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳಿದ್ರು. ಇಲ್ಲಿ ಅಸ್ಮಾನ್ ಮಾಯಿ ಸೃಜತೆ ಇತಿ ನಿಮಿತ್ತ ಕಾರಣತ್ವಂ ಬ್ರಹ್ಮಣಃ ಅವಗಮಿತಂ. ಹಿಂದಿನ ಮಂತ್ರದಲ್ಲಿ ಅಸ್ಮಾನ್ ಮಾಯಿ ಸೃಜತೆ ವಿಶ್ವಮೇತತೆ ತಸ್ಮಿಂಶ ಅನ್ಯ ಮಾಯ ಸಂನಿವೃದ್ಧ ಅಂದಾಗ ಮಾಯಿ ಸೃಜತೆ ಅನ್ನೋದು ನಿಮಿತ್ತ ಕಾರಣ ಸ್ಪಷ್ಟವಾಗಿ ತಿಳಿಸುತ್ತೆ. ಅವನೇ ಸೃಷ್ಟಿ ಮಾಡುವವನು, ನಿಮಿತ್ತನಾದವನು ಅಂತ ಹೇಳಿ. ಉಪಾದಾನತ್ವಮಪಿ ತಸ್ಯೈವ ಇತಿ ಉಚ್ಯತೆ ಯೋ ಯೋನಿಮಿತಿ. ಈ ಮಂತ್ರದಲ್ಲಿ ಅವನೇ ಉಪಾದಾನ ಕಾರಣವೂ ಕೂಡ ಅಂತ ಹೇಳಲ್ಪಟ್ಟಿದೆ. ವೀಪ್ಸಾ ಉಪಪದ್ಯ ಅಲ್ಲಿ ಹೇಳ್ತಾರೆ, ಅಷ್ಟೌ ಪ್ರಕೃತಿಯ ಇತಿ ಪ್ರಕೃತಿತ್ವಂ ತೇಷಾಮಪಿ ಪ್ರಸಿದ್ಧಮಿತಿ. ಎಲ್ಲವೂ ಪ್ರಕೃತಿ ಅಂತಾನೆ ಹೇಳಲ್ಪಟ್ಟಿದೆ, ಎಲ್ಲ ಕಾರಣವೇ ಅಂತ, ಮಹತ್ವ ಮೊದಲಾದದ್ದೆಲ್ಲ. ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟದ ಅಂತ ಹೇಳಿದಾಗ ಅಲ್ಲಿ ಅದೆಲ್ಲ ಪ್ರಕೃತಿ, ಮಹತ್ವ, ಅಹಂಕಾರ ಎಲ್ಲವೂ ಕೂಡ ಪ್ರಕೃತಿ ಅಂತಾನೆ ಹೇಳಲ್ಪಟ್ಟಿದೆ ಅಲ್ಲಿ. ಆದ್ದರಿಂದ ಅದನ್ನ ಇಲ್ಲಿ ಯೋನಿಹಿ ಯೋನಿಂ ಅನ್ನುವಂತಹ 2 ವಿಧವಾಗಿಯೂ ಅರ್ಥ ಮಾಡ್ಬೋದು ಅದಕ್ಕೆ ಅಂತ ಹೇಳಿದ್ರು. 2 ಪಾಠವಿದೆ ಅಂತ ಹೇಳ್ಬಿಟ್ಟು ಇದನ್ನೇ ಮುಂದೆ ಮತ್ತೆ ಪರಮಾತ್ಮನ ಸರ್ವಾಧಿಕತ್ವ, ಸರ್ವ ಜಗತ್ಕಾರಣತ್ವ ಇದುವೇ ಹೇಳಲ್ಪಡುತ್ತೆ. ಅವನ ಪ್ರಸಾದದಿಂದಲೇ ನಮಗೆ ಎಲ್ಲ ಸಿದ್ಧಿಸುತ್ತೆ ಅಂತ ಹೇಳೋದು. ಯೋ ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ ವಿಶ್ವಾಧಿಪಃ ವಿಶ್ವಾಧಿಕಃ ರುದ್ರೋ ಮಹರ್ಷಿ ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ ಸನೋ ಬುದ್ಧ್ಯಾ ಶುಭಯ ಸಂಯುನಕ್ತು. ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ ಸನೋ ಬುದ್ಧ್ಯಾ ಶುಭಯ ಸಂಯುನಕ್ತು. ಈ ಮಂತ್ರ ಇದೇ ರೀತಿ ಮಂತ್ರವೇ 3ನೇ ಅಧ್ಯಾಯದಲ್ಲಿಯೂ ಬಂತು. 3ನೇ ಅಧ್ಯಾಯದಲ್ಲಿ ನೋಡಿದ್ರೆ ನಾವೀಗ 4ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. 3ನೇ ಅಧ್ಯಾಯದ 3ನೆಯ ಮಂತ್ರ ಅದು. ಅಲ್ಲಿಯೂ ಕೂಡ ಯೋ ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ ವಿಶ್ವಾಧಿಕೋ ರುದ್ರೋ ಮಹರ್ಷಿ ಹಿರಣ್ಯಗರ್ಭಂ ಜನಯಾಮಾಸ ಪೂರ್ವಂ ಸನೋ ಬುದ್ಧ್ಯಾ ಶುಭಯ ಸಂಯುನಕ್ತು ಅಂತ. ಇದು 3ನೇ ಅಧ್ಯಾಯ, 3ನೇ ಅಧ್ಯಾಯದ 4ನೇ ಮಂತ್ರ. ಆ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಮತ್ತೆ ಬಂದಿದೆ ಇಲ್ಲಿ. ಅಲ್ಲಿ ಸ್ವಲ್ಪ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ರು. ಅಲ್ಲಿ ಪರಮಾತ್ಮ ಉಪಲಬ್ಧಿ ಪ್ರಾರ್ಥನಾ ಮಂತ್ರಮಾಹ ಅಂತ ಪಡೆದುಕೊಳ್ಳೋಕೆ ಪ್ರಾರ್ಥನೆ ಇದು. ಆದ್ದರಿಂದ ಇಲ್ಲಿ ಎಲ್ಲ ಹೇಳುವಾಗ ದೇವತ್ರ ಕ್ಷತ್ರಾಣಿ ಇಂದ್ರೋ ವರ್ಣಃ ಸೋಮೋ ರುದ್ರ ಪರ್ಜನ್ಯ ಯಮೋ ಮೃತ್ಯುರೀಶಾನಃ. ಬೃಹದಾರಣ್ಯಕಲ್ಲಿ ಹೇಳಿದ ಹಾಗೆ ಇಂದ್ರವರುಣಾದೀನಾಂ ಉದ್ಭವ, ದೇವಾನಾಂ ಉದ್ಭವ, ಪ್ರಭವ ಉದ್ಭವಶ್ಚ ವಿಶ್ವಾಧಿಕಃ ರುದ್ರಃ ಮಹರ್ಷಿ ಸಂಸಾರ ರುದ್ರಾವಕತೆಯ ರುದ್ರಃ ಅಂತ ಹೇಳಿದ್ರು. ಉದ್ಭವಸ್ಯ ಉದ್ಭವತಿ ಅಸ್ಮಾತ್ ಇತಿ ಉದ್ಭವ
ಪ್ರಕರ್ಷೇಣ ಭವತಿ ಅಸ್ಮಾತ್. ಪ್ರಭವ, ಉದ್ಭವ, ಪ್ರಭವ ಎಲ್ಲ ಹೇಳಲ್ಪಟ್ಟಿದೆ. ಪ್ರಕರ್ಷ ಏನು ಅಂದರೆ ದೇವಾಧಿಪತ್ಯ ಮೊದಲಾದದ್ದು. ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ, ಪರಮಾತ್ಮನದಲ್ಲೇ ಸೃಷ್ಟಿಯಾಗ್ತಾರೆ. ಅವರಿಗೆಲ್ಲ ಆಯಾ ವಿಧವಾದ ಆಧಿಪತ್ಯ ಶಕ್ತಿಗಳೆಲ್ಲ ಬರುತ್ತೆ ಅವರಿಗೆ. ಒಬ್ಬನು ದೇವತೆಗಳಿಗೆಲ್ಲ ರಾಜನಾಗ್ತಾನೆ, ಇನ್ನೊಬ್ಬ ರೀತಿ ವರುಣ, ಅಗ್ನಿ ಅವರಿಗೆಲ್ಲ ಆಯಾ ಪದವಿಗಳಲ್ಲಿ ಇರುವಂತಹ ಆಧಿಪತ್ಯಗಳೆಲ್ಲ ಬರುತ್ತೆ ಅವರಿಗೆ. ಪತ್ಯಾದಿ ಪತಿತ್ವಾದಿ ರೂಪೇಣ ಸ್ಯ ಭವನಂ ಪ್ರಭವನಂ ಅಂದ್ರು. ಅಹಂ ಹಿ ಸರ್ವೇ ಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತಿ ಕರ್ಮಫಲದಾಯಿತ್ವ ಲಕ್ಷಣ ಪ್ರಭುತ್ವಸ್ಯ ಭಗವದ್ಧರ್ಮತ್ವೇನ ಪ್ರಜಾಪತಿ ಪಶುಪತಿತ್ವಾದಿ ಪದಪ್ರಾಪಕತ್ವ ಲಕ್ಷಣಸ್ಯ ಪ್ರಭವನಸ್ಯ ಭಗವದಧೀನತ್ವಾತಿ ಇತಿ ದ್ರಷ್ಟವ್ಯಂ. ಯೋ ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ ಅಂತ ಹೇಳಿರುವಾಗ, ಪ್ರಭವ ಅಂತ ಹೇಳಿದ್ರೆ ಪ್ರಕರ್ಷೇಣ ಭವನಂ, ಪ್ರಕರ್ಷೇಣ ಭವತಿ ಅಸ್ಮಾತ್ ಅಂತ ಹೇಳಿದ್ರು. ಅವನಿಂದ ಒಂದು ಪ್ರಕರ್ಷ ಉಂಟಾಗುತ್ತೆ ದೇವತೆಗಳಿಗೆಲ್ಲ. ಆ ದೇವಾಧಿಪತ್ಯವೇ ಮೊದಲಾದಂತಹ ಪದವಿಗಳು, ಆಸಕ್ತಿಗಳು, ಅಧಿಕಾರ ಎಲ್ಲ ಅವರಿಗೆ ಬರುತ್ತೆ. ಅಂದ ಪರಮಾತ್ಮನಿಗೆ ಎಲ್ಲ ಕರ್ಮಗಳಿಗೂ ಫಲ ಕೊಡುವವನು ಅವನೇ. ಆದ್ದರಿಂದ ಕರ್ಮಫಲತ್ವಾದಿ ಲಕ್ಷಣ ಪ್ರಭುತ್ವ ಅವನಿಗೆ ಇದೆ. ಪ್ರಭುವು ಅಂತ ಹೇಳಲ್ಪಟ್ಟಿರೋದು ಫಲಪ್ರದ ಅಂತ ಅರ್ಥ. ಪ್ರಭುವು ಅಂತ ಹೇಳಿರೋದು ಆ ಫಲವನ್ನು ಕೊಡುವಂತಹ ಪ್ರಭುತ್ವ ಅವನಿಗೆ ಇದೆ. ಅದು ಭಗವಂತನ ಧರ್ಮ. ಆದ್ದರಿಂದ ಇವರಿಗೆಲ್ಲ ಪ್ರಭವನ ಅಂತ ಹೇಳಿದ್ರೆ ಪ್ರಭವತಿ, ಉದ್ಭವ, ಪ್ರಭವ ಅಂತ ಹೇಳಿರೋದು ಪರಮಾತ್ಮನಿಂದ ಕೊಡಲ್ಪಟ್ಟಿರೋದು ಅನ್ನೋ ತಿಳಿಯುತ್ತೆ ಅಲ್ಲಿ. ವಿಶ್ವಾಧಿಕ ವಿಷ್ಟಭ್ಯಾಮಿದಂ ಕೃಷ್ಣಂ ಏಕಾಂಚೇನ ಸ್ಥಿತೋ ಜಗತಿ ಮೊದಲಾದದ್ದು ಎಲ್ಲ ಅವನ ಸಂಕಲ್ಪದ ಏಕದೇಶದಿಂದ ಎಲ್ಲವನ್ನೂ ಅವನು ಧರಿಸಿದ್ದಾನೆ. ಪರಮಾತ್ಮನ ಸಂಕಲ್ಪದ ಒಂದು ಏಕದೇಶದಿಂದ. ಆದ್ದರಿಂದ ಅವನಿಗೆ ವಿಶ್ವಾಧಿಕತ್ವಂ. ಸಂಸಾರ ರುಜಾ ದ್ರಾವಕತೆಯ ರುದ್ರತ್ವಂ ಅಂದರೆ ನಮ್ಮ ಸಂಸಾರ ಅನ್ನುವ ರೋಗವನ್ನೆಲ್ಲ ನಾಶಪಡಿಸ್ತಾನೆ. ಆದ್ದರಿಂದ ಅವನಿಗೆ ರುದ್ರ ಅಂತ ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ನಿರತಿಶಯ ಸಾರ್ವಜ್ಞಾದಿ ಯುಕ್ತತೆಯ ಮಹರ್ಷಿತ್ವಂಚ ಭಗವತಃ ಯುಜ್ಯತೆ. ಸಾರ್ವಜ್ಞವೇ ಮೊದಲಾದಂತಹ ನಿರತಿಶಯವಾದ ಮಹರ್ಷಿ ಎನ್ನುವ ಶಬ್ದಕ್ಕೆ ಹಾಗೆ ಜ್ಞಾನ, ಪ್ರಕೃಷ್ಟವಾದ ಜ್ಞಾನವುಳ್ಳವನು, ಸರ್ವಜ್ಞನಾದವನು. ಇಂತಹ ಭಗವಂತನು, ಅವನು ಪರಮಾತ್ಮನು ಚತುರ್ಮುಖ ಬ್ರಹ್ಮನನ್ನ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ನೀನು ಹಿರಣ್ಯಗರ್ಭ ಆಗು, ನಿನಗೆ ಎಲ್ಲ ವಿಧವಾದ ಇದು ಉಂಟಾಗಲಿ, ಜಗತ್ತನ್ನೆಲ್ಲ ಆಳುವಂತಹದ್ದು ಮೊದಲಾದು ಅದೆಲ್ಲ ಹೇಳ್ತಾನೆ. ಸೃಷ್ಟಿ ಮಾಡಿಬಿಟ್ಟು ಅವನ್ನ ಹಿರಣ್ಯಗರ್ಭೆ ಸರ್ವೇಷಾಂ ದೇವಾನಾಂ ಸೃಷ್ಟೇ ಪ್ರಾಕ್ ಜನಯಾಮಾಸ. ಹಿರಣ್ಯಗರ್ಭಂ ಜನಯಾಮಾಸ. ಮೊದಲು ಅವನು ಆದಿಚೇತನ, ಆದ್ದರಿಂದ ಅವನನ್ನ ಸೃಷ್ಟಿ ಮಾಡ್ತಾನೆ. ಅವನು ಸದೇವ ಪರಮಾತ್ಮ ವಿಷಯತೆಯ ಶುಭಯಾ ಬುದ್ಧಿಯ ಯೋಜಯಿತು. ಶುಭಯಾ ಸ್ಮೃತ್ಯ ಸಂಯುನಕ್ತು ಅಂದರೆ ಪರಮಾತ್ಮನ ವಿಷಯಕವಾದ ಬುದ್ಧಿಯನ್ನು ನಮಗೆ ಉಂಟು ಮಾಡಲಿ, ಅನುಗ್ರಹಿಸಲಿ ಅನ್ನುವ ಅರ್ಥ. ಅದನ್ನು ಅಲ್ಲಿ ಸ್ವಲ್ಪ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಸಂಗ್ರಹವಾಗಿ ಹೇಳಿಬಿಟ್ರು. ಇಲ್ಲಿ 4ನೇ ಅಧ್ಯಾಯದಲ್ಲಿ ಸಂಗ್ರಹವಾಗಿ ಅರ್ಥ ಮಾಡಿದ್ದಾರೆ. ಆದ್ದರಿಂದ ಅದುವೇ ಇಲ್ಲಿ ಕೂಡ ಆ ಮಂತ್ರವೇ ಸ್ವಲ್ಪ ವ್ಯತ್ಯಾಸವಾಗಿದೆ ಅಷ್ಟೇ. ಇಲ್ಲಿ ಅದೇ ಮಂತ್ರವೇ ಹಾಗೆಯೇ ಇಲ್ಲಿಯೂ ಬರ್ತಾ ಇದೆ. ಬಹಳ ರಿಪೀಟ್ ಆಗ ಪೇಜ್ಗಳು ಸ್ಕ್ಯಾನ್ ಮಾಡಿರುವಾಗ ರಿಪಿಟೇಷನ್ ಆಗಿದೆ. ಇಲ್ಲಿಯೂ ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ ಅದೇ ಮಂತ್ರ. ಎಲ್ಲವೂ ಸಮಾನ, ಒಂದೆರಡು ಶಬ್ದಗಳು ಹೆಚ್ಚಾಗಿ ಬದಲಾಗಿದೆ. ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ, ಅಲ್ಲಿ ಹಿರಣ್ಯಗರ್ಭಂ ಜನಯಾಮಾಸ ಅಂತ ಇದೆ, ಪಶ್ಯತ ಜಾಯಮಾನಂ ಅಂತ ಹೇಳಿದೆ. ಸನೋ ಬುದ್ಧಿಯ ಶುಭಯ ಸಂಯುನಕ್ತು, ಸ್ವಲ್ಪ ವ್ಯತ್ಯಾಸ. ಆಗ ತಜ್ಞಾನೇ ತದನುಗ್ರಹೇವ ಕಾರಣಮಿತಿ ತಂ ಪ್ರಾರ್ಥಯತೆ. ಅವನನ್ನ ಪರಮಾತ್ಮ ವಿಷಯಕವಾದ ಜ್ಞಾನ ನಮಗೆ ಉಂಟಾಗಬೇಕಾದ್ರೆ ಅವನ ಅನುಗ್ರಹವೇ ಕಾರಣ ಅನ್ನೋದರಿಂದ ಶುಭಯ ಸ್ಮೃತ್ಯ ಸಂಯುನಕ್ತು, ಅವನ ಶುಭವಾದ ಮಂಗಳಕರವಾದ ಭಗವದ್ ವಿಷಯಕವಾದ ಬುದ್ಧಿಯನ್ನು ನಮಗೆ ಉಂಟು ಮಾಡಲಿ ಅಂತ ಇಲ್ಲಿ ಪ್ರಾರ್ಥನೆ ಇದೆ. ಅಲ್ಲಿ ದೇವಾನಾಂ ಹಿರಣ್ಯಗರ್ಭಂ ಜಾಯಮಾನಂ ಅಸೌ
ಅಪ್ರತಿಹತ ಜ್ಞಾನಾದಿಯುಕ್ತ ಸ್ಯಾತ್ ಇತಿ ಸಾನುಗ್ರಹಂ ಐಕ್ಷತ ಅಂತ ಇಲ್ಲಿ ಅರ್ಥ. ತಮಾಂ ವೀಕ್ಷತಾಂ ಇತಿ ಭಾವ. ಇದು ಬಹಳ ಚೆನ್ನಾಗಿ ಅರ್ಥ ಮಾಡ್ತಾರೆ ಈ ಮಂತ್ರಕ್ಕೆ ಹೇಳುವಾಗ. ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನು, ಹಿರಣ್ಯ ಗರ್ಭವನ್ನು ಸೃಷ್ಟಿ ಮಾಡಿ ಇವನು ಜಗದಿ ಪ್ರಪಂಚವನ್ನೆಲ್ಲ ಆಳೋ ಹಾಗಾಗಲಿ, ಇವನಿಗೆ ಎಲ್ಲ ವಿಧವಾದ ಸಾಮರ್ಥ್ಯವು ಉಂಟಾಗಲಿ ಅಂತ ಅವನನ್ನ ಕಟಾಕ್ಷಿಸಿದಂತೆ ಭಗವಂತ, ಆ ಭಗವಂತ ನಮ್ಮನ್ನು ಕಟಾಕ್ಷಿಸಲಿ ಅಂತ ಇಲ್ಲಿ ಪ್ರಾರ್ಥನೆ. ಶುಭಯ ಬುದ್ಧಿಯ ಸಂಯುನಕ್ತು, ಅವನ ಕಟಾಕ್ಷವು ನಮಗೂ ಪ್ರಾಪ್ತವಾಗಲಿ, ಅವನ ವಿಷಯಕವಾದ ಬುದ್ಧಿ ನಮಗೆ ಉಂಟಾಗುವಂತೆ ಅನುಗ್ರಹಿಸಲಿ ಅಂತ ಇಲ್ಲಿ ಪ್ರಾರ್ಥನೆ. ಹಿರಣ್ಯ ಗರ್ಭನನ್ನ ಅವನು ಕಟಾಕ್ಷಿಸಿದ. ಅಪ್ರತಿಹತ ಜ್ಞಾನಾದಿಯುಕ್ತ ಸ್ಯಾತ್, ಎಲ್ಲ ಜ್ಞಾನ, ಉತ್ಕೃಷ್ಟವಾದ ಜ್ಞಾನ ಇದೆಲ್ಲ ಉಂಟಾಗಲಿ ಅವನಿಗೆ. ಸಹ ಮಾಂ ವೀಕ್ಷತಾಂ, ನನ್ನನ್ನು ಕಟಾಕ್ಷಿಸಲಿ ಅಂತ ಇಲ್ಲಿ ಪ್ರಾರ್ಥನೆ. ಯೋ ದೇವಾನಾಂ ಅಧಿಪಃ ಯಸ್ಮಿನ್ ಲೋಕಾಃ ಅಧಿಶ್ರಿತಾಃ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ತೈತಿರಿಯದಲ್ಲೂ ಬರುತ್ತೆ ಸಂಹಿತೆಯಲ್ಲಿ, ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ 4ನೇ ಕಾಂಡದಲ್ಲಿ. ಹಿರಣ್ಯಗರ್ಭ ಸೂಕ್ತ ಅಂತ ಅದಕ್ಕೆ ಹೆಸರು. ಯೋ ದೇವಾನಾಂ ಅಧಿಪಃ ಯಸ್ಮಿನ್ ಲೋಕಾಃ ಅಧಿಶ್ರಿತಾಃ, ಸ್ಪಷ್ಟವಾಗಿದೆ ಅರ್ಥ ಇದರಲ್ಲಿ. ಸರ್ವ ಚಿರಚಿತ್ ಪ್ರಪಂಚ ಶೇಷಿಣೆ ಸರ್ವಾಧಾರಭೂತಾಯ ಸಕಲ ನಿಯಂತ್ರೆ ತಸ್ಮೈ ಪರಮಾತ್ಮನೆ ಪುರೋಡಾಶಾದಿ ಹವಿಷ ಪೂಜಾಂ ಕುರ್ವೀಮಹಿ ಇತ್ಯರ್ಥಃ. ಅವನನ್ನೇ ನಾವು ಎಲ್ಲ ವಿಧವಾದ ಹವಿಸುಗಳಿಂದ ಹವಿಷ ವಿಧೇಮ. ಕಸ್ಮೈ ದೇವಾಯ ಹವಿಷ ವಿಧೇಮ, ಯಾರು ಅವನು ಅಂತ ಹೇಳಿದ್ರೆ ಲೋಕಾನಾಂ ಅಧಿಪಃ, ಲೋಕಾಹ ಯಸ್ಮಿನ್ ಲೋಕಾಹ ಅಧಿಷ್ಠಿತಾಹ, ಎಲ್ಲರಿಗೂ ಆಧಾರನಾಗಿದ್ದಾನವನು. ಲೋಕಾನಾಂ ಅಧಿಪಃ ಅಂದರೆ ಚಿರಚಿತ್ ಪ್ರಪಂಚ ಶೇಷಿಯಾದವನು, ಶೇಷಿಣೆ. ಯಸ್ಮಿನ್ ಲೋಕಾಹ ಅಧಿಶ್ರಿತಾಹ ಸರ್ವಾಧಾರಭೂತಾಯ, ಅವನನ್ನು ಆಶ್ರಯಿಸಿದೆ ಎಲ್ಲವೂ, ಅವನೇ ಅಧಿಷ್ಠಾತ ಆಗಿದ್ದಾನೆ, ಎಲ್ಲವೂ ಅವನನ್ನು ಆಶ್ರಯಿಸಿದೆ, ಎಲ್ಲ ಲೋಕಗಳು ಅವನನ್ನು ಆಶ್ರಯಿಸಿವೆ. ಯಹ ಈಶೇ ಅಸ್ಯ ದ್ವಿಪದಃ ಚತುಷ್ಪಥಃ, ಚಿತಚಿದಾತ್ಮಕವಾದ ಪ್ರಪಂಚವನ್ನೆಲ್ಲ ನಿಯಮನ ಮಾಡ್ತಾನೆ. ಸಕಲ ನಿಯಂತ್ರೇ, ಎಲ್ಲವನ್ನು ಈಶೇ ಅಂದರೆ ನಿಯಮನ ಮಾಡ್ತಾನವನು, ಆಳ್ತಾನೆ. ಅದರಿಂದ ಎಲ್ಲರಿಗೂ ಶೇಷಿಯಾಗಿರುವವನು, ಎಲ್ಲರೂ ಅವನನ್ನು ಆಶ್ರಯಿಸಿದೆ, ಎಲ್ಲರನ್ನೂ ನಿಯಮನ ಮಾಡ್ತಾನೆ. ಇದುವೇ ಶರೀರದ ಲಕ್ಷಣ. ಭಾಷ್ಯಕಾರರು ಹೇಳಿರುವಂತಹದ್ದು 3 ವಿಧವಾದ ಸಂಬಂಧ ಹೇಳಿದಾಗ ಆಧಾರ ಆಧೇಯ ಭಾವ, ಮತ್ತೆ ನಿಯಾಮ್ಯ ನಿಯಾಮಕ, ನಿಯಾಮಕ ನಿಯಾಮ್ಯ ಭಾವ, ಶೇಷಿ ಶೇಷಭಾವ. ಯಾವುದು ಆಧಾರವೋ, ಯಾವುದು ನಿಯಾಮಕವೋ, ಯಾವುದು ಶೇಷಿಯೋ ಅವನು ಆತ್ಮ ಶರೀರಿ ಅಂತ ಹೇಳಲ್ಪಡುವವನು. ಯಾವುದು ಆಧೇಯವೋ, ನಿಯಾಮ್ಯವೋ, ಶೇಷವೋ ಅದು ಶರೀರ ಅಂತ ಹೇಳಲ್ಪಡುತ್ತೆ. ಇಲ್ಲಿ ಆ 3 ಸಂಬಂಧಗಳನ್ನು ಚೇತನಾತ್ಮಕವಾದ ಪ್ರಪಂಚಕ್ಕೂ ಪರಮಾತ್ಮನಿಗೂ ಈ ರೀತಿಯಲ್ಲಿ ಹೇಳಿದೆ. ದೇವಾನಾಂ ಅಧಿಪಃ ಅಂತ ಹೇಳಿ ಇಲ್ಲಿ ದ್ವಿಪದಃ ಚತುಷ್ಪದಃ ಈಶೆ, ಅದರಲ್ಲಿ ಎಲ್ಲವೂ ಸೇರಿಬಿಡ್ತು. ಆದ್ದರಿಂದ 2 ಕಾಲಿರೋದು 4 ಕಾಲಿರೋದು ಪ್ರಾಣಿಗಳು ಅಂದರೆ ಎಲ್ಲ ಪ್ರಾಣಿಗಳು, ಪ್ರಪಂಚದಲ್ಲಿರುವ ಎಲ್ಲವೂ ಸೇರಿಬಿಡ್ತು ಅದರಲ್ಲಿ. ಚೇತನಾತ್ಮಕವಾದ ಚಿರಚಿತ್ ಪ್ರಪಂಚ ಶೇಷಿಣೆ ಅಂದ್ಬಿಟ್ಟು ಈಶೆ ಎಲ್ಲವನ್ನು ಆಳ್ತಾನೆ, ಎಲ್ಲವೂ ಅಧಿಷ್ಠಿತ, ಅವನನ್ನು ಆಶ್ರಯಿಸಿದೆ. ಆಧಾರಾಧೇಯ ಭಾವ ತಿಳಿಸುತ್ತೆ, ಶೇಷಿ ಭಾವ ತಿಳಿಸುತ್ತೆ. ಅಧಿಪಃ ಅನ್ನೋದು, ಈಶಃ ಅನ್ನೋದು ನಿಯಾಮಕ ಭಾವ ತಿಳಿಸುತ್ತೆ. ಅಂತಹ ಪರಮಾತ್ಮನಿಗೆ ನಾವು ತಸ್ಮೈ ಪರಮಾತ್ಮನೇ ಪುರೋಡಾಶಾದಿ ಹವಿಷ, ಹವಿಸ್ಸುಗಳಿಂದ, ಪುರೋಡಾಶವೇ ಮೊದಲಾದ ಹವಿಸ್ಸುಗಳಿಂದ ಪೂಜಾಂ ಕುರ್ವೀಮಹಿ, ಎಲ್ಲ ವಿಧವಾದ ಆರಾಧನೆಯನ್ನು ಮಾಡುವಂತಾಗಲಿ ಅಂತ ಪ್ರಾರ್ಥನೆ. ಯಜ್ಞಾದಿಭಿಃ ತದಾರಾಧನಂ ತದುಪಾಸನದ್ವಾರ ತತ್ಪ್ರಾಪ್ತಿ ಸಾಧನಂ ಇತಿ ಭಾವಃ. ಯಜ್ಞಾದಿಗಳಿಂದ ಅವನನ್ನು ಆರಾಧನೆ ಮಾಡುವುದು ಅವನ ಉಪಾಸನೆಯ ಮೂಲಕ ಅವನ ಪ್ರಾಪ್ತಿಗೆ ಸಾಧನವಾಗುತ್ತೆ. ಆದ್ದರಿಂದ ಇದೆಲ್ಲವೂ ಕೂಡ ನಿತ್ಯ ನೈಮಿತ್ತಿಕ ಕರ್ಮಗಳು, ಭಗವದ್ ಆರಾಧನಾ ರೂಪವಾಗಿ ಮಾಡಿದ ಕರ್ಮಗಳೆಲ್ಲ ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಪಾಪಗಳನ್ನೆಲ್ಲ ಕಳೆದು ನಮಗೆ ಉಪಾಸನೆ ಮಾಡುವುದಕ್ಕೆ ಉಪಾಸಕನಿಗೆ ಅಂಗವಾಗುತ್ತೆ. ಅದೆಲ್ಲವೂ ಕೂಡ ಸಹಾಯ ಮಾಡುತ್ತೆ, ಅವನಿಗೆ ಒಳ್ಳೆಯ ಧ್ಯಾನವು ಏರ್ಪಡುವುದಕ್ಕೆ ಸಹಾಯ ಮಾಡುತ್ತೆ ಎಲ್ಲವೂ. ಆದ್ದರಿಂದ ಅವನ ಪ್ರಾಪ್ತಿಗೆ ಸಾಧನದಲ್ಲಿ ಸೇರುತ್ತೆ. ಇದೆಲ್ಲವೂ ಕೂಡ ಸಾಧನ ಕೋಟಿಯಲ್ಲಿ ಸೇರಿದೆ. ಕಡೆಯಲ್ಲಿ ಅವನು ಉಪಾಸನೆ ಮಾಡಿ ಅಥವಾ ಪ್ರಪತ್ತಿ ಮಾಡಿ ಪಡೆದುಕೊಳ್ತಾನೆ. ಇದೆಲ್ಲವೂ ಕೂಡ ಅದಕ್ಕೆ ಸಾಧನವಾಗುತ್ತೆ, ಪರಂಪರೆಯ ಅಂತ ಇಲ್ಲಿ ತಿಳಿಸ್ತಾರೆ.
सूक्ष्मातिसूक्ष्मं कलिलस्य मध्ये विश्वस्य स्रष्टारमनेकरूपम् विश्वस्य एकः एकं परिवेष्टितारं ज्ञात्वा ಶಿವಂ ಶಾಂತಿಮತ್ಯಂತಮೇತಿ. ಎಲ್ಲವೂ ಪರಮಾತ್ಮ ಸ್ವರೂಪವನ್ನೇ, ಅವನ ಜಗತ್ಕಾರಣತ್ವ, ಅವನ ಅನುಗ್ರಹವೇ ಮೋಕ್ಷಕ್ಕೆ ಕಾರಣ, ಎಲ್ಲ ಇದುವೇ ತಿಳಿಸೋದು. ಸರ್ವವ್ಯಾಪ್ತನಾದವನು. ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ, ಪರಿವೇಷ್ಟಿತ ಅಂದರೆ ಎಲ್ಲವನ್ನು ವ್ಯಾಪಿಸಿರುವವನು ಅಂತ ಅರ್ಥ. ಎಲ್ಲವನ್ನು ವ್ಯಾಪಿಸಿರುವವನು. ಏಕಂ ಒಬ್ಬನೇ ಆದವನು. ಪರಿವೇಷ್ಟಿತ ಎಲ್ಲವನ್ನು ಒಬ್ಬನೇ ಆದ ಅವನು ವ್ಯಾಪಿಸಿದ್ದಾನೆ ಪರಮಾತ್ಮ. ಅವನನ್ನು ತಿಳಿದ್ರೇನೆ ಶಿವಂ ಶಾಂತಿಂ ಅತ್ಯಂತಮೇತಿ. ಅವನ ಮಂಗಳಕರನಾದ ಪರಮಾತ್ಮನನ್ನು ತಿಳಿದರೆ ಅವನಿಗೆ ಶಾಂತಿ ಅತ್ಯಂತಮೇತಿ, ಸಂಸಾರದಿಂದ ಬಿಡುಗಡೆ ಅವನಿಗೆ. ಯಾರು ಅವನೇ? ಸೂಕ್ಷ್ಮಾತಿ ಸೂಕ್ಷ್ಮಂ ಕಲಿಲಸ್ಯ ಮಧ್ಯೆ ವಿಶ್ವಸ್ಯ ಸ್ರಷ್ಟಾರಂ ಅನೇಕ ರೂಪಂ ಅಂತ ಹೇಳುದು. ಅಂದರೆ ಸೂಕ್ಷ್ಮ ವಸ್ತುಷು ಅತ್ಯಂತ ಅಪಿ ಸೂಕ್ಷ್ಮ ವಸ್ತುಷು ಅಪಿ ಅಂತಃಪ್ರವೇಶ ಯೋಗ್ಯಂ. ಸೂಕ್ಷ್ಮ ವಸ್ತುಷು ಅಪಿ ಅಂತಃಪ್ರವೇಶ ಯೋಗ್ಯಂ. ಎಂತಹ ಸೂಕ್ಷ್ಮವಾದ ಪದಾರ್ಥಗಳಲ್ಲಿಯೂ ಅಂತಃಪ್ರವೇಶ ಮಾಡುವುದಕ್ಕೆ ಯೋಗ್ಯನಾದವನು. ಕಾರ್ಯಂ ಬ್ರಹ್ಮಾಂಡ ಮಧ್ಯೆ ಹಿರಣ್ಯಗರ್ಭಂ ಹಿರಣ್ಯಗರ್ಭಂ ಪ್ರಿಂಟಿಂಗ್ ಅಷ್ಟು ಸ್ಪಷ್ಟವಾಗಿಲ್ಲ, ನಿಮಿಷ ನೋಡ್ತೀನಿ ರೀ. ದೇವಾನಾಮತಿಪಃ ಸೂಕ್ಷ್ಮ ಹಿರಣ್ಯಗರ್ಭ ಪ್ರಾಜಾಪತ್ಯಾದಿ ಅನೇಕ ರೂಪೇಣ ಅವಸ್ಥಾಯ. ಹಿರಣ್ಯಗರ್ಭ ಪ್ರಾಜಾಪತ್ಯಾದಿ ಅನೇಕ ರೂಪೇಣ ಅವಸ್ಥಾಯ ವಿಶ್ವಸ್ರಷ್ಟಾರಂ. ಎಲ್ಲ ರೂಪಗಳಲ್ಲಿಯೂ ಇದ್ದ ಅವನು. ಹಿರಣ್ಯಗರ್ಭನೇ ಆಗಲಿ, ಪ್ರಜಾಪತಿ ಮೊದಲಾದ ರೂಪಗಳಲ್ಲಿ ಇದ್ದು ಎಲ್ಲರನ್ನೂ ಸೃಷ್ಟಿ ಮಾಡುವಂತಹ ಅವನು. ಅವರನ್ನ ಚೇತನನ್ನೆಲ್ಲ ಆಯಾ ಸ್ಥಾನಗಳಲ್ಲಿ ನಿಯಮಿಸಿ ಸರ್ವಾಂತರ್ಯಾಮಿತ್ವೇಪಿ ಅನವದ್ಯಂ ಅದ್ವಿತೀಯಂ ಪರಮಾತ್ಮನಂ ಜ್ಞಾತ್ವಾ ಮುಕ್ತಃ ಭವತಿ ಇತಿ. ಕಲೀಲ ಅಂತ ಹೇಳಿದ್ರೆ, ಒಂದು ನಿಮಿಷ ಹೇಳ್ತೀನಿ. ಕಲೀಲ ಶಬ್ದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಹೇಳಲಿಲ್ಲ ಇವರು. ಕಲೀಲ ಶಬ್ದಕ್ಕೆ ಅರ್ಥ ಹೇಳ್ತೀನಿ, ಒಂದು ನಿಮಿಷ. ವ್ಯಾಖ್ಯಾನದಲ್ಲಿ ಹೇಳಲಿಲ್ಲ ಅವರು. ಕಲೀಲಂ ಅಂತ ಹೇಳಿ ಕಲೀಲಸ್ಯ ಮಧ್ಯೆ ಅಂತ ಹೇಳಿದ್ರು. ಕಲೀಲ ಅನ್ನೋದು ಬ್ರಹ್ಮಾಂಡವನ್ನು ತಿಳಿಸುತ್ತೆ. ಪ್ರಪಂಚ ಬ್ರಹ್ಮಾಂಡ ಅಂತ ಅರ್ಥ ಅದಕ್ಕೆ ಕಲೀಲ ಶಬ್ದಕ್ಕೆ. ಕಲೀಲಸ್ಯ ಮಧ್ಯೆ ಅಂತ ಹೇಳುವಾಗ ಇಲ್ಲಿ ಇದು ಬ್ರಹ್ಮಾಂಡ ಮಧ್ಯೆ ಇದುವೇ ಕಲೀಲಸ್ಯ ಮಧ್ಯೆ ಕಾರ್ಯ. ಬ್ರಹ್ಮಾಂಡ ಮಧ್ಯೆ ಇದುವೇ ಕಲೀಲಕ್ಕೆ ಅರ್ಥ. ಕಲೀಲ ಶಬ್ದಕ್ಕೆ ಬ್ರಹ್ಮಾಂಡದಲ್ಲಿ ಅಂತ ಅರ್ಥ. ಹಿರಣ್ಯಗರ್ಭ ಪ್ರಜಾಪತಿ ಅನೇಕ ರೂಪೇಣ ಅವಸ್ಥಾಯ ವಿಶ್ವಸ್ರಷ್ಟಾರ. ಎಲ್ಲ ವಿಶ್ವವನ್ನೆಲ್ಲ ಸೃಷ್ಟಿ ಮಾಡುವಂತಹ ಸರ್ವ ಅಂತರ್ಯಾಮಿತ್ವೇಪಿ ಅನವದ್ಯಂ ಅದ್ವಿತೀಯಂ ಪರಮಾತ್ಮನು ಜ್ಞಾತ್ವ. ಅಂದರೆ ಶಿವಂ ಅಂತ ಹೇಳಿದ್ರೆ ಮಂಗಳಕರನಾದವನು, ಅವನಿಗೆ ಯಾವ ವಿಧವಾದ ದೋಷವೂ ಇಲ್ಲದವನು. ಅವನನ್ನು ತಿಳಿದು ಶಾಂತಿಂ ಅತ್ಯಂತಮೇತಿ ಮುಕ್ತಃ ಭವತಿ ಇತಿ ಅರ್ಥಃ ಅಂತ ಹೇಳಿದ್ರು. ಮುಕ್ತನಾಗ್ತಾನೆ ಅಂತ ಅದಕ್ಕೆ ಅರ್ಥ ಮಾಡಿದ್ರು. ಅದನ್ನ ಏನು ಮುತ್ತುಮೂರು ಸ್ವಾಮಿಗಳು ಏನು ವಿಶೇಷವಾಗಿ ಹೇಳಲಿಲ್ಲ ಅದಕ್ಕೆ ವ್ಯಾಖ್ಯಾನದಲ್ಲಿ. ಸೊ ಎಲ್ಲ ವಸ್ತುಗಳಿಗಿಂತಲೂ ಸೂಕ್ಷ್ಮ ಆದವನು ಅಣೋರಣೀಯಾನ್ ಅಂತ ಹೇಳಿದ ಹಾಗೆ ಬ್ರಹ್ಮಾಂಡದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲರನ್ನು ಸ್ಥಾಪನೆ ಮಾಡಿ. ಮತ್ತೆ ಅವನಿಗೆ ಪರಮಾತ್ಮನ ಎಲ್ಲವನ್ನು ಕೂಡ ವ್ಯಾಪಿಸಿರುವ ಒಬ್ಬನೇ ಆದವನು. ಅವನನ್ನು ತಿಳಿದುಕೊಂಡ್ರೆ ಅವನಿಗೆ ಯಾವ ವಿಧವಾದ ದೋಷವೂ ಇಲ್ಲ. ಶಾಂತಿ ಮತ್ಯಂತ ಮೇತಿ. ಅವನ ಜ್ಞಾನದಿಂದಲೇ ಮೋಕ್ಷವು ಪ್ರಾಪ್ತಿ, ಮೋಕ್ಷದ ಪ್ರಾಪ್ತಿ ಅಂತ ಹೇಳುವುದು. ಅದು ಸಯೇವ ಕಾಲೇ ಭುವನಸ್ಯ ಗೋಪ್ತಾ. ಸಯೇವ ಕಾಲೇ ಭುವನಸ್ಯ ಗೋಪ್ತಾ ವಿಶ್ವಾಧಿಪಃ ಸರ್ವಭೂತೇಷು ಗೂಢಃ ಯಸ್ಮಿನ್ ಯುಕ್ತಾಃ ಬ್ರಹ್ಮರ್ಷಯಃ ದೇವತಾಶ್ಚ ತಮೇವಂ ಜ್ಞಾತ್ವಾ ಮೃತ್ಯುಪಾಶಾನ್ ಛಿನತ್ತಿ ಮುಷುಪಾಶಾನ್ ಛಿನತ್ತಿ. ಎಲ್ಲ ಪರಮಾತ್ಮನ ಧ್ಯಾನದಿಂದಲೇ, ಅವನ ಅನುಗ್ರಹದಿಂದಲೇ ಮೋಕ್ಷ ಅನ್ನುವುದೇ ಈ ಮಂತ್ರಗಳಲ್ಲೆಲ್ಲ ಹೇಳ್ತಾ ಇರೋದು. ಅವನು ಸಯೇವ ಕಾಲೇ ಭುವನಸ್ಯ ಗೋಪ್ತ. ಪ್ರಾಪ್ತವಾದ ಕಾಲಗಳಲ್ಲಿ ಪ್ರಪಂಚವನ್ನ ರಕ್ಷಣೆ ಮಾಡ್ತಾನೆ. ಕಾಲೇ ಅಂದರೆ ಇಲ್ಲಿ ಸರಿಯಾದ ಕಾಲದಲ್ಲಿ ಅಂತ ಅರ್ಥ. ಇಲ್ಲಿ ಕಾಲೇಹಿ ಕರ್ಮಚೋದ್ಯತೆ ಪ್ರಸಿದ್ಧವಾದ ಪ್ರಯೋಗ ಅದು. ಕಾಲೇಹಿ ಕರ್ಮಚೋದ್ಯತೆ, ಕರ್ಮಗಳು
ಆಯಾ ನಿಯಮಿತವಾದ ಕಾಲದಲ್ಲಿ ಮಾಡಬೇಕು ಅಂತ ವಿಧಿಸಲ್ಪಟ್ಟಿದೆ. ಆದ್ದರಿಂದ ಆ ಕಾಲಗಳಲ್ಲಿಯೇ ಮಾಡಬೇಕು ಆ ಕರ್ಮಗಳು ಕಾಲೇ ಚೋದ್ಯತೆ, ಅವುಗಳಿಗೆ ನಿಯಮಿತವಾದ ಕಾಲಗಳಲ್ಲಿ ಮಾಡಬೇಕು ಅಂತ ವಿಧಿಸಲ್ಪಟ್ಟಿದೆ. ಆ ಅರ್ಥದಲ್ಲಿ ಇಲ್ಲಿ ಕಾಲೇ ಅಂತ ಬಂದಿದೆ ಇಲ್ಲಿ. ಅದಕ್ಕೆ ಪ್ರಾಪ್ತವಾದ ಕಾಲಗಳಲ್ಲಿ ಭುವನಸ್ಯ ಗೋಪ್ತ, ಪ್ರಪಂಚವನ್ನೆಲ್ಲ ರಕ್ಷಣೆ ಮಾಡ್ತಾನೆ. ವಿಶ್ವಾಧಿಪ ಸರ್ವಭೂತೇಶು ಗೂಢ, ಇದೆಲ್ಲ ಸರ್ವಾಂತರ್ಯಾಮಿಯಾದವನು, ಎಲ್ಲರಿಗೂ ಶೇಷಿಯಾದವನು. ಯಸ್ಮಿನ್ ಯುಕ್ತಾ ಬ್ರಹ್ಮರ್ಷಯ ದೇವತಾಶ್ಚ ಯುಕ್ತಾ, ಯಸ್ಮಿನ್ ಯುಕ್ತಾ ಅಂದರೆ ಅವನ ಯೋಗದಿಂದ, ಪರಮಾತ್ಮ ಯೋಗದಿಂದ ಅಂದರೆ ಅವನ ಧ್ಯಾನದಿಂದ ಅಂತ ಅರ್ಥ. ಪರಮಾತ್ಮನ ಧ್ಯಾನದಿಂದಲೇ ಬ್ರಹ್ಮರ್ಷಿಗಳು ದೇವತೆಗಳು ಎಲ್ಲ ತಮೇವಂ ಜ್ಞಾತ್ವ ಮೃತ್ಯುಪಾಶಾನ್ ಛಿನತಿ, ಎಲ್ಲಕ್ಕೂ ಅಂತರ್ಯಾಮಿಯಾದವನು, ಸರ್ವಶೇಷಿಯಾದವನು, ಸರ್ವರಕ್ಷಕನಾದವನು ಪರಮಾತ್ಮ ಅನ್ನುವುದನ್ನು ತಿಳಿದು ಈ ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ. ಮೃತ್ಯುಪಾಶಾನ್ ಛಿನತಿ, ಈ ಸಂಸಾರ ಪಾಶವನ್ನು ಕತ್ತರಿಸೇ ಹಾಕ್ತಾರೆ ಅಂತ ಅರ್ಥ. ತಮೇವಂ ಜ್ಞಾತ್ವ, ಈ ರೀತಿ ತಿಳಿದು, ಈ ರೀತಿ ಅಂತ ಹೇಳಿದ್ರೆ ಸರ್ವಭೂತೇಶು ಗೂಢ ವಿಶ್ವಾಧಿಪ ಭುವನಸ್ಯ ಗೋಪ್ತ ರಕ್ಷಕತ್ವ, ಎಲ್ಲಕ್ಕೂ ಶೇಷಿಯಾದವನು, ಅಂತರ್ಯಾಮಿಯಾದವನು ಮೊದಲಾದ ಈ ವಿಷಯ, ಈ ರೀತಿಯಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿ ಅವನ ಸ್ವರೂಪವನ್ನೆಲ್ಲ ಬ್ರಹ್ಮರ್ಷಿಗಳು ದೇವತೆಗಳು ಎಲ್ಲರೂ ಕೂಡ ಹಾಗೆ ಮಾಡಿದ್ರು ಅಂದರೆ ಎಲ್ಲರಿಗೂ ಅದುವೇ, ಅವನ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂತ ಹೇಳುವಂತಹ ಮಂತ್ರ. ಎಲ್ಲ ಸುಲಭವಾಗಿ ಹಾಗೆಯೇ ಎಲ್ಲ ಮಂತ್ರಗಳಲ್ಲಿಯೂ ಅವನ ಈ ಸರ್ವಾಂತರ್ಯಾಮಿತ್ವ ಸರ್ವಕಾರಣತ್ವ ಇದುವೇ ಹೇಳಲ್ಪಟ್ಟಿದೆ. ಬ್ರಹ್ಮವಿದ ಮುನಯ ದೇವತಾಶ್ಚ ಯತ್ರ ಮನೋ ಯೋಜಯಂತಿ ಸಯೇವ ಪರಮಾತ್ಮ ಕರ್ಮ ಪರಿಪಾಕ ಕಾಲ ವಿಶೇಷೇ ಅಂತ ಹೇಳಿದ್ರು. ಪ್ರಾಪ್ತವಾದ ಕಾಲಗಳಲ್ಲಿ, ಕರ್ಮ ಪರಿಪಾಕವಾದ ಕಾಲ ವಿಶೇಷದಲ್ಲಿ ಜಗತಃ ಗೋಪ್ತ ಸಂಸಾರ ಮೋಚಕ, ಜಗತ್ತಿನ ರಕ್ಷಣೆ ಮಾಡ್ತಾನೆ ಅಂದರೆ ಆತ್ಯಂತಿಕ ರಕ್ಷಣೆ, ಎಲ್ಲ ವಿಧವಾದ ರಕ್ಷಣೆಯೂ ಅವನಿಂದಲೇ ಸಾಧ್ಯ. ಅದರಿಂದಲೇ ಪ್ರಣವದಲ್ಲಿ ಅಕಾರ ಉಕಾರ ಮುಕಾರಗಳಲ್ಲಿ ಅಕಾರಕ್ಕೆ ಮುಖ್ಯವಾದ ಅರ್ಥ ಅವರಕ್ಷಣೆ ಅನ್ನುವುದೇ. ಸರ್ವ ವಿಧವಾದ ರಕ್ಷಕ ಪರಮಾತ್ಮನೊಬ್ಬನೇ, ಮೋಕ್ಷದವರೆಗೂ ಎಲ್ಲ ರಕ್ಷಣೆ ಕೊಡ್ತಾನೆ ನಮಗೆ, ನಿರುಪಾಧಿಕವಾದ ರಕ್ಷಕ ಅವನು. ಕರ್ಮ ಪರಿಪಾಕ ಕಾಲ ವಿಶೇಷ, ತಾನಾಗಿಯೇ ಮಾಡೋದಿಲ್ಲ, ಕರ್ಮದ ಪರಿಪಾಕವಾದ ಕಾಲದಲ್ಲಿ ಸಂಸಾರ ಮೋಚಕ. ಕುತಃ ವಿಶ್ವಾಧಿಪ ಸರ್ವಭೂತೇಷು ಗೂಢ ಸರ್ವಶೇಷಿತ್ವಾತ್ ಸರ್ವಾಂತರ್ಯಾಮಿತ್ವಾಚ ಇತ್ಯರ್ಥಃ. ಶೇಷಶೇಷಿ ಭಾವ ಶರೀರಾತ್ಮ ಭಾವ ಸಂಬಂಧ ಸತ್ವಾತ್, ಇದುವೇ ಶರೀರಾತ್ಮ ಭಾವ ಶೇಷಶೇಷಿ ಭಾವ ಇರೋದರಿಂದ ತಾದೃಶಸ್ಯ ಶಕ್ತಸ್ಯ ಮೋಚಕತ್ವ ಉಚಿತ್ಯಾತ್ ಇತಿ ಭಾವ, ಅಂತಹವನಿಗೆ ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಸಾಧ್ಯ. ತಮೇವಂ, ಆದ್ದರಿಂದ ಅವನನ್ನು ಅನೇನ ಆಕಾರೇಣ ತಂ ಜಾನನ್ ದರ್ಶನ ಸಮಾನಕಾರ ಜ್ಞಾನೇನ ಸಮಾನಾಕಾರ ಜ್ಞಾನೇನ ವಿಷಯೀಕುರ್ವನ್ ಮುಕ್ತೋ ಭವತಿ ಇತ್ಯರ್ಥಃ. ಇದುವೇ ಈ ಮಂತ್ರಗಳಲ್ಲೆಲ್ಲ ಹೇಳ್ತಾ ಇರೋದು. ಅವನ ಧ್ಯಾನದಿಂದಲೇ, ಅವನ ಸಾಕ್ಷಾತ್ಕಾರದಿಂದಲೇ ಮೋಕ್ಷ ಬರುತ್ತೆ ಅಂತ ಹೇಳಿಬಿಟ್ಟು, ಅವನು ಎಲ್ಲರಿಗೂ ಎಲ್ಲವನ್ನೂ ಶರೀರವಾಗಿ ಹೊಳ್ಳಿರುವವನು, ಅವನನ್ನು ಅಂತಹ ಶೇಷಿಯಾದ ಅವನಿಂದಲೇ ಮೋಕ್ಷ ಕೊಡುವಂತಹ ಅವನಿಗೆ ಸಾಮರ್ಥ್ಯವಿರುವಂತಹದ್ದು. ಆದ್ದರಿಂದ ರಕ್ಷಕತ್ವ ಅನ್ನೋದಿಲ್ಲಿ ಸಂಸಾರ ಮೋಚಕತ್ವ ಅನ್ನುವ ಅರ್ಥದಲ್ಲಿ ಕರ್ಮ ಪರಿಪಾಕವಾದ ಕಾಲ ವಿಶೇಷದಲ್ಲಿ ಅಂತ ಅರ್ಥ. ಆದ್ದರಿಂದ ಅದು ಅದಕ್ಕೆ ನಾವು ಒಂದು ವ್ಯಾಜವನ್ನು ಅಪೇಕ್ಷೆ ಮಾಡ್ತಾನೆ ಪರಮಾತ್ಮ. ಭಕ್ತಿಯೋಗ ಪ್ರಪತ್ತಿ ಮೊದಲಾದ ವ್ಯಾಜವನ್ನು ಅಪೇಕ್ಷಿಸ್ತಾನೆ. ಆದ್ದರಿಂದ ಅವನನ್ನು ಈ ರೀತಿಯಾಗಿ ಧ್ಯಾನ ಮಾಡಿದರೆ ಅದು ವ್ಯಾಜವಾಗುತ್ತೆ. ಅದರಿಂದ ಪ್ರೀತನಾದ ಪರಮಾತ್ಮ ನಮಗೆ ಮೋಕ್ಷವನ್ನು ಅನುಗ್ರಹಿಸ್ತಾನೆ ಅನ್ನುವ ಅರ್ಥ ಈ ಮಂತ್ರದಲ್ಲಿ ತಿಳಿಯುತ್ತೆ. ಮುಂದೆ ಪರಮಾತ್ಮನ ಸ್ವರೂಪವೇ ಹೇಳಲ್ಪಟ್ಟಿದೆ ಅದ್ಭುತವಾಗಿ. ಉಪನಿಷತ್ ಪೂರ್ಣವಾಗಿ ಪರಮಾತ್ಮ ಸ್ವರೂಪ ಪ್ರತಿಪಾದಕವೇ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳ್ಬಿಟ್ಟು ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂ ವ್ಯಾಮೋಹತಸ್ತರಿತರಾಣಿ ನಾಯಮೇನೆ ಸ್ಮದ್ಗುರೋರ್ ಭಗವತೋಸ್ಯ ದೇಹಿಕದಿಂದೋ ರಾಮಾನುಜಸ್ಯೇರಣೋ ಹಿರಣಂ ಪ್ರಪದ್ಯೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.